ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆ. ಇದರಲ್ಲಿ ಇಂದಿನ ಅಂಶ ಆಧ್ಯಾತ್ಮಿಕ ಅಂಶ ಅಂದರೆ ಕಷ್ಟ, ನಷ್ಟ, ಅವಮಾನ ಇವು ಆಧ್ಯಾತ್ಮಿಕ ಮೆಟ್ಟಲುಗಳು ಅಂತ. ಸೊ ಇದೆಲ್ಲ ಒಂದು ಅದ್ಭುತವಾದ ಜ್ಞಾನ. ಈ ಜ್ಞಾನವನ್ನು ಇವತ್ತಿನ ತಿಳ್ಕೊಳ್ಳೋಣ. ಸೊ ಈ ಜ್ಞಾನ ನೀಡೋದಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ವಾಣಿ ಮೇಡಮ್ ಅವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಅವರು ನಾವೆಲ್ಲರನ್ನು ಸಾಮೂಹಿಕವಾಗಿ ಸ್ವಾಗತ ಕೋರೋಣ. ಸೊ ವೆಲ್ಕಮ್ ಟು ಮೇಡಮ್. ನಮಸ್ತೆ ಸರ್. ಓಕೆ ಇಲ್ಲಿರೋ ಎಲ್ಲರಿಗೂ ನಮಸ್ಕಾರಗಳು. ಎಷ್ಟು ಚೆನ್ನಾಗಿ ಆ ಧ್ಯಾನ ಸಾಧನೆ ನಾವು ಮಾಡಿದೀವಿ. ಯಾಕಂದ್ರೆ ಈ ಧ್ಯಾನ ಸಾಧನೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಧ್ಯಾನ ಸಾಧನೆ ಇಲ್ಲ ಅಂದ್ರೆ ನಮ್ಮ ಆ ಒಂದು ಅವಗಾಹನೆ ಅಂದ್ರೆ ಯಾವುದು ನಾವು ಕೇಳ್ತಿದೀವೋ ಅದ್ರ ಒಂದು ಅವಗಾಹನೆ ನಾವು ಅಷ್ಟು ಕ್ಲಾರಿಟಿಯಾಗಿ ಇದ್ರೂನು ಅದು ನಾವು ಆಚರಿಸೋಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸಾಧನದಿಂದನೇ ನಮ್ಗೆ ಆ ಒಂದು ಸಹನೆ ಇರುತ್ತೆ. ಅದಕ್ಕೆ ಸಾಧನೆ ಅನ್ನೋದು ತುಂಬಾ ಡೈಲಿ ಎಷ್ಟು ಚೆನ್ನಾಗಿ ನೀವೆಲ್ಲಾನು ಮಾಡ್ತಿದ್ದೀರಾ. ಸೊ ಅದು ಯಾವಾಗ್ಲೂ ನಾವು ಮಾಡ್ತಾನೆ ಇರ್ಬೇಕು ಮಾಸ್ಟರ್ಸ್. ಎಷ್ಟು ಕಷ್ಟ ಆದ್ರೂ, ನಷ್ಟ ಆದ್ರೂ, ಎಷ್ಟು ಅವಮಾನಗಳು ಬರ್ತಾ ಇದ್ರು, ಏನೇ ಹೇಳಿದ್ರು ನಾವು ಈ ಒಂದು ಸಾಧನೆ ಮಾಡ್ತಾನೆ ಇರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಮ್ಮ ಒಂದು ಟಾಪಿಕ್ ಕಷ್ಟ, ನಷ್ಟ, ಅವಮಾನ. ಇವು ಆಧ್ಯಾತ್ಮಿಕ ಪ್ರಗತಿಗೆ ಇವು ಮಿತ್ರಗಳು. ಸೊ ಇಲ್ಲಿ ನಾವು ಯಾಕೆ ಈ ಒಂದು ಆಧ್ಯಾತ್ಮಿಕದಲ್ಲಿ ನಾವು ಯಾಕೆ ಬರ್ತಿದೀವಿ, ಮತ್ತೆ ಈ ಒಂದು TSSM ಸೊಸೈಟಿಗೆ ನಾವೆಲ್ಲ ಯಾಕೆ ಬಂದಿವಿ ಅಂದ್ರೆ ಆ ಒಂದು ಆತ್ಮ ಜ್ಞಾನಕ್ಕೋಸ್ಕರ ಬಂದಿದೀವಿ. ಆ ಒಂದು ಎನ್ಲೈಟ್ಮೆಂಟ್ಗೋಸ್ಕರ ನಾವು ಬಂದಿದೀವಿ. ಇಲ್ಲ ಅಂದ್ರೆ ನಾವ್ ಇಲ್ಲಿಗೆ ಯಾಕೆ ಬರ್ತೀವಿ ನಾವೆಲ್ಲ? ಸೊ ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಏನ್ ಸಿಗುತ್ತೆ ನಿಮ್ಗೆ ಅಂದ್ರೆ ಆತ್ಮಜ್ಞಾನ. ಇಲ್ಲಿ ನಿಮ್ಗೆ ಸಿಕ್ಕೋದು ಎನ್ಲೈಟ್ಮೆಂಟ್ ಮಾತ್ರನೇ. ಸೊ ಅದು ಬಿಟ್ಟು ಯಾವುದು ಇಲ್ಲಿ ನಿಮ್ಗೆ ಸಿಕ್ಕಲ್ಲ. ಸೊ ನಿಮ್ಗೆ ಆತ್ಮಜ್ಞಾನ ಬೇಕು ಅಂದ್ರೆ ನೀವು ಈ ಒಂದು PSSM ಸೊಸೈಟಿದಲ್ಲಿ ನೀವಿರ್ಬೋದು. ಇಲ್ಲ ನಮ್ಗೆ ಕಷ್ಟ ಬೇಡ, ನಷ್ಟ ಬೇಡ, ಅವಮಾನ ಬೇಡ, ನಮ್ಗೆಲ್ಲ ಸುಖನೇ ಬೇಕು, ನಮ್ಗೆಲ್ಲ ಲಾಭಗಳೇ ಬೇಕು, ನಮ್ಗೆಲ್ಲ ಮಾನಗಳೇ ಬೇಕು ಅಂದ್ರೆ ಇಲ್ಲಿ ಒಂದು ನಿಮಿಷನೂ ನಾವು ಇಲ್ಲಿ ಇರಕ್ಕಾಗಲ್ಲ. ಸೊ ಅದಕ್ಕೆ ಈ ಒಂದು PSSM ಸೊಸೈಟಿ ಇಲ್ಲಿ ನಮ್ಗೆ ಆ ಒಂದು ನಮ್ಮ ಬಗ್ಗೆ ನಾವು ಯಾರು, ಏನು, ಯಾಕೆ ಬಂದಿದೀವಿ, ಈ ಒಂದು ವಿಷಯಗಳೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ನಮ್ಗೆ ಈ ಒಂದು ಆತ್ಮಜ್ಞಾನ ಬೇಕು. ಸೊ ನಮ್ ಜೀವನದಲ್ಲಿ ನಮ್ಗೆಲ್ಲ ಗೊತ್ತು, ಎಷ್ಟೊಂದು ಕಷ್ಟಗಳು ಬರ್ತಾನೆ ಇರುತ್ತೆ. ನಾವು ಎಷ್ಟೊಂದು ಸಂಪಾದನೆ ಮಾಡ್ತಾ ಇರ್ತೀವಿ, ಏನೇನೋ ಮಾಡ್ಬೇಕು ಅನ್ಕೊಳ್ತೀವಿ. ಇಲ್ಲ ನಮ್ ಜೀವನದಲ್ಲಿ ಎಷ್ಟೊಂದು ನಷ್ಟಗಳನ್ನು ಆಗ್ತಾ ಇರುತ್ತೆ. ಏನೋ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಳ್ತೀವಿ, ಏನೋ ಒಳ್ಳೆ ವಿಷಯಗಳನ್ನ ಹೇಳ್ಬೇಕು ಅನ್ಕೊಳ್ತೀವಿ, ಏನೋ ಸಮಾಜಕ್ಕೆ ನಾವೇನೋ ಮಾಡ್ಬೇಕು ಅನ್ಕೊಳ್ತೀವಿ. ಆದ್ರೂ ಅಲ್ಲಿ ಅವಮಾನಗಳು, ಎಷ್ಟೊಂದು ರೀತಿಯಾದ ಕಷ್ಟಗಳೆಲ್ಲ ನಾವು ಎದುರಿಸ್ಕೊಳ್ತೀವಿ. ಆದ್ರೆ ಇದೆಲ್ಲ ನಮ್ ಜೀವನದಲ್ಲಿ ಬರ್ತಿದೆಯಂದ್ರೆ ಇದು ನಮ್ಮ ಪ್ರಗತಿಗೋಸ್ಕರನೇ ಮಾಸ್ಟರ್. ಅದು ಇಲ್ಲಿ ಪತ್ರಿ ಸರ್ ನಮ್ಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಈಸಿಯಾಗಿ ನಮ್ಗೆ ಹೇಳಿದ್ದಾರೆ. ಸೊ ನಮ್ಗೆ ಎನ್ಲೈಟ್ಮೆಂಟ್ ಬೇಕು ಅಂದ್ರೆ ಈ ಒಂದು 3 ವಿಷಯಗಳ ಬಗ್ಗೆ ತಿಳ್ಕೋಬೇಕು: ಕಷ್ಟ, ನಷ್ಟ, ಅವಮಾನ. ಸೊ ನಾವು ರಾಮಾಯಣದಲ್ಲಿ ನಾವು ನೋಡಿದ್ರೆ ಮತ್ತೆ ಪಟ್ಟಾಭಿಷೇಕ ಮಾಡಿ ಮತ್ತೆ ಅವ್ರನ್ನ ರಾಜ ಮಾಡಬೇಕ ಸಮಯದಲ್ಲಿ ಅವ್ರನ್ನ ಆ ಒಂದು 14 ವರ್ಷ ಅರಣ್ಯವಾಸ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಆ ಒಂದು ರಾಜಕುಮಾರಿಗೆ ಆದ ರಾಮಗೆ ಅದೆಷ್ಟು ಅವಮಾನ, ಅದೆಷ್ಟು ಕಷ್ಟ, ಅದೆಷ್ಟು ನಷ್ಟ. ಆದ್ರೂ ರಾಮ ಏನಾದ್ರೂ ಹೇಳಿದ್ರ? ಇಲ್ಲ, ನಾನ್ ಹೋಗಲ್ಲ, ಇದು ಎಷ್ಟು ಅವಮಾನ ನನಗೆ,
ಅಂತ ಅವ್ರು ಒಂದು ಮಾತನ್ನು ಹೇಳಿಲ್ಲ. ಅವರು ಯಾವಾಗ ಇಲ್ಲ ನೀನು ವನವಾಸ ಮಾಡ್ಬೇಕು ಅಂತ ಹೇಳಿದ್ರು, ಅವ್ರು ಆನಂದವಾಗಿ ಅದನ್ನ ಸ್ವೀಕರಿಸಿದ್ರು. ಇಲ್ಲ ನಾನು ಹೋಗ್ತೀನಿ ಅಂತ ಆ ಕ್ಷಣದಲ್ಲೇ ಅವರು ಆ ಒಂದು ಡಿಸಿಷನ್ ಅವ್ರು ತಗೊಂಡ್ರು. ಮತ್ತೆ ಸೀತಾಗೆ ಬೇಕಾಗಿಲ್ಲ ಹೋಗಕ್ಕೆ, ಅವ್ರು ಯಾರು ಹೇಳಿಲ್ಲ ಅವ್ರಿಗೆ. ಆದ್ರೂ ಸೀತಾನು ಇಲ್ಲ ಇಲ್ಲ ನಾನು ಹೋಗ್ತೀನಿ, ನಾನು ವನವಾಸ ಮಾಡ್ತೀನಿ ಅಂತ ಅವರು ಸ್ವೀಕರಿಸಿ. ಮತ್ತೆ ಲಕ್ಷ್ಮಣಗೆ ಯಾರು ಹೇಳಿಲ್ಲ, ಒಂದು ರಾಮಗೆ ಮಾತ್ರ ವನವಾಸ ಹೋಗ್ಬೇಕು ಅಂತ ಮಾತ್ರ ಕೈಕೇಯಿ ಅವರು ಹೇಳಿದ್ರು. ಅದೇ ದಶರಥ ಮಾತ್ರ ನೀನ್ ಬೇಡ ಹೋಗ್ಬೇಡ ನೀನು ಅಂತ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಇಲ್ಲಿ ರಾಮ ಸೀತಾ ಲಕ್ಷ್ಮಣ 3 ಜನನು ರೆಡಿ ಆಗೋಗ್ಬಿಟ್ರು. ಇಲ್ಲ ಈ ಒಂದು ಕಷ್ಟ ಆದ್ರೂ ನಷ್ಟ ಆದ್ರೂ ಅವಮಾನ ಆದ್ರೂ ಇದನ್ನ ನಾವು ತಗೊಳ್ತೀವಿ, ನಾವು ಹೋಗ್ತೀವಿ ಅಂತ ಆನಂದವಾಗಿ, ಏದೋ ದುಃಖದಿಂದನೋ ಏನೋ ಒಂದು ಇದನ್ನೆಲ್ಲನೋ ಅವ್ರು ಹೋಗ್ಲಿಲ್ಲ, ಅವ್ರು ಆನಂದವಾಗಿ ಅವರು ಹೋದ್ರು. ಸೊ ಆ ರಾಮಾಯಣದಿಂದ ನಾವ್ ಅದು ಕಲ್ತ್ಕೋಬೇಕು ಮಾಸ್ಟರ್ಸ್. మరి ಅಷ್ಟು ಕಷ್ಟ ಅವಮಾನ ಅವ್ರಿಗೆ ಬಂದಿದ್ರು మరి ಯಾವ ತರ ಅವರು ಆ ಒಂದು ಜೀವನದಲ್ಲಿ ಅವರು ಆಚರಿಸಿದ್ರು, ಯಾವ ತರ ಇದ್ರು, మరి ಯಾವ ಒಂದು ಧರ್ಮನ ಅವ್ರು ಆಚರಿಸಿದ್ರು, ಏನೇ ಕಷ್ಟ ಬಂದ್ರು, ಏನೇ ನಷ್ಟ ಬಂದ್ರು, ಒಂದು ಅವಮಾನ ಬಂದ್ರು, ಯಾವ ತರ ಅವ್ರು ಇದ್ರು ಆ ಒಂದು ರಾಮಾಯಣದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಸೊ ಆ ಒಂದು ರಾಮಾಯಣವೇ ನಮ್ಮೊಂದು ಪಿರಮಿಡಾಯಣವು. ನಮ್ಗಷ್ಟೇ ಮಾಸ್ಟರ್ಸ್, ನಾವ್ ಏನ್ ಅನ್ಕೊಳ್ತೀವಿ, ಆಧ್ಯಾತ್ಮಿಕದಲ್ಲಿ ಬಂದ್ರೆ ಇನ್ನ ಕಷ್ಟ ಇರಲ್ಲ, ನಷ್ಟ ಇರಲ್ಲ, ನಮ್ಗೆ ಅವಮಾನ ಇರಲ್ಲ, ಎಲ್ಲ ಒಳ್ಳೆ ಇರುತ್ತೆ, ಎಲ್ಲ ಆನಂದನೇ ಅನ್ಕೊಳ್ತೀವಿ. ಇಲ್ಲ, ಇಲ್ಲಿ ಬಂದ್ಮೇಲೇನು ನಮ್ಗೆ ಎಲ್ಲಾನು ಅದೇ ಇರುತ್ತೆ. ಎಷ್ಟೊಂದು ಇನ್ನ ಕಷ್ಟಗಳು ನಷ್ಟ ಅವಮಾನ ಆಗ್ತಾನೇ ಇರುತ್ತೆ. ಯಾಕಂದ್ರೆ ಮತ್ತೆ ಅದರದಲ್ಲೇ ನಾವು ನಮ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಎಷ್ಟು ಸಹನೆ ಇದೆ, ಎಷ್ಟು ಧೈರ್ಯ ಇದೆ, ಎಷ್ಟು ಸಮಸ್ಥಿತಿದಲ್ಲಿ ನಾವು ಎಲ್ಲವನ್ನು ನೋಡ್ತಾ ಇದೀವ ಇಲ್ಲನಾ, ಒಂದು ಆನಂದ ಬಂದ್ರೆ ಮಾತ್ರನೇ ನಾವು ತಗೊಳ್ತಿದೀವ, ಮತ್ತೆ ಯಾವ ತರ ಯಾವುದೇ ಒಂದು ಆದ್ರೂನು ನಾವೆಲ್ಲ ಒಂದು ಸಮಸ್ಥಿತಿದಲ್ಲಿ ನಾವು ನೋಡ್ತಿದೀವನ ಇಲ್ಲನ, ಯಾವ್ದನ್ನ ನಾವು ತಗೊಳ್ತಾ ಇದೀವಿ, ಯಾವ್ದು ತಗೊಳಕ್ ಆಗ್ತಾ ಇಲ್ಲ. ಮತ್ತೆ ಇದೆಲ್ಲ ನಮ್ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಯಾವಾಗ ಇವೆಲ್ಲ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೋ ಅವಾಗ ಗೊತ್ತಾಗುತ್ತೆ ನಾವು ಯಾವ ತರ ಇದೀವಿ. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ ಮಾಸ್ಟರ್ಸ್? ಸೊ ಅದಕ್ಕೆ ನಮ್ಗೆ ಎಷ್ಟು ನಮ್ ಜೀವನದಲ್ಲಿ ಕಷ್ಟಗಳು ನಷ್ಟ ಅವಮಾನ ಬರ್ತಾ ಇದೆಯೋ ಅಷ್ಟು ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಎಷ್ಟೊಂದು ಕಲ್ತ್ಕೊಳ್ತೀವಿ ಮಾಸ್ಟರ್ಸ್. ಸೊ ಅದಕ್ಕೆ ಒಂದು ಮಹಾಭಾರತ ನಾವು ನೋಡಿದ್ರೆ, ಮಹಾಭಾರತದಲ್ಲಿ ಪಾಂಡವರಿಗೆ ಎಷ್ಟು ಕಷ್ಟಗಳು ಬಂತು ಮಾಸ್ಟರ್ಸ್. ಅವ್ರನ್ನ ಅವ್ರು ಇರ್ಲೇಬಾರ್ದು, ಅವ್ರನ್ನ ಸಾಯಿಸ್ಬೇಕು ಅಂತ ಅವ್ರು ಎಷ್ಟು ಕೌರವ ಎಲ್ಲಾನು ಎಷ್ಟೊಂದು ಪ್ಲಾನ್ಸ್ ಮಾಡ್ತಾ ಇದ್ರು. ಮಾಡ್ಬಿಟ್ಟು ಅವ್ನ ಹೆಂಗಾದ್ರೂ ಸಾಯಿಸ್ಲೇಬೇಕು, ಅವ್ರು ಇರ್ಬಾರ್ದು ಅಂತ ಎಷ್ಟು ತರ ಅವ್ರನ್ನ ಹಿಂಸೆ ಮಾಡ್ತಾ ಇದ್ರು. ಆದ್ರೂನು ಮತ್ತೆ ಅವ್ರ 5 ಜನ ಇಷ್ಟೊಂದು ಸಹನದಿಂದ ಅವ್ರ ಅಮ್ಮ ಹೇಳಿದ ಮಾತಕ್ಕೆ ಅವರು ಹೇಳಿದ ಅವ್ರು ಯಾವ ತರ ಇವ್ರನ್ನ ಮಾಡ್ತಾ ಇದ್ರು, ಇವ್ರು ಮಾತ್ರ ಸಹನದಿಂದ ಊರ್ಪದಿಂದ ಇವರು ಎಲ್ಲಾನು ಮಾಡ್ತಾ ಇದ್ರು. ಎಲ್ಲ ತರನು ಎಷ್ಟು ಅವ್ರು ಹಿಂಸೆ ಮಾಡ್ತಿದ್ರು, ಇವ್ರು ಎಲ್ಲಾನು ಸ್ವೀಕರಣೆ ಮಾಡ್ತಾ, ಮತ್ತೆ ಅವರೊಂದು ತಾಯಿ, ಅವರೊಂದು ಪಾಂಡವರವನ್ನ ಅನ್ನ ದೊಡ್ಡವನ್ ಅನ್ನ ಯಾವ ತರ ಹೇಳ್ತಾ ಇದ್ರು ಆ ತರನೇ ನಡ್ಸ್ಕೊಂತಾ ಇದ್ರು. ಅವ್ರಿಗೆ ಶಕ್ತಿ ಇಲ್ಲ ನಾ ಮಾಸ್ಟರ್ಸ್. ಆ 5 ಜನ ಆ ಕೌರವನ್ನ ಒಂದು ಕ್ಷಣದಲ್ಲಿ ಅವ್ರನ್ನ ಮಾಡ್ಬೋದು. ಅವ್ರನ್ನ ಅವ್ರು ಮಾಡುವ ಹಿಂಸಕ್ಕೆ ಅವರು ಇವರಲ್ಲಿ ಇರೋ ಶಕ್ತಿದಿಂದ ಅವನ ಹತ ಮಾಡ್ಬೋದು, ಆದ್ರೆ ಇವ್ರು ಮಾಡಿಲ್ಲ. ಯಾಕಂದ್ರೆ ಅವ್ರ ತಾಯಿ ಹೇಳಿದ್ರು, ಅವ್ರು ಏನೇ ಮಾಡ್ಲಿದ್ರು ಅವರೆಲ್ಲ ನಿಮ್ಮ ಒಂದು ಅಣ್ಣ ತಮ್ಮಿದವರು, ನೀವು ಅವ್ರ ಜೊತೆ ಚೆನ್ನಾಗಿರ್ರಿ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅವ್ರು ಆ ತರ ಪ್ರವರ್ತಿಸಿದ್ದಾರೆ, ನಿಮ್ಗೆ ಸತ್ಯ ಎಲ್ಲ ಗೊತ್ತಲ್ಲ
ಸೊ ಅದಕ್ಕೆ ನೀವು ಅವ್ರು ಏನು ಮಾಡಿದ್ರು ಸಹನದಿಂದ ಇರಿ ಅಂತ ಅವ್ರ ತಾಯಿ ಅವ್ರಿಗೆ ಹೇಳ್ಕೊಟ್ರು. ಅದಕ್ಕೆ ಅವ್ರು ಎಷ್ಟು ಕಷ್ಟ ಬಂದ್ರು, ಏನೇ ಆಗ್ಲಿ, ಅವಮಾನ ಆದ್ರೂ ಅವ್ರು ಸಹನದಿಂದ ಇದ್ರು. ಮತ್ತೆ ಅವ್ರಿಗೆ 12 years ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸದಲ್ಲಿ ಅವ್ರು ಇಷ್ಟೊಂದು ಕಷ್ಟಗಳನ್ನ ಅವಮಾನಗಳನ್ನ ಅವ್ರು ಪಡೆದ್ರು ಮಾಸ್ಟರ್. ಆದ್ರೂನು ಅವರು ಜೀವನದಲ್ಲಿ ಯಾವ ತರ ಇರ್ಬೇಕು, ಏನ್ ಕಲ್ತ್ಕೋಬೇಕು ಅಂತ ಅವ್ರು ಆ ತರನೇ ಇದ್ರು ಮಾಸ್ಟರ್ಸ್. ಅದಕ್ಕೆ ಮಹಾಭಾರತದಿಂದ ನಾವು ಎಷ್ಟೊಂದು ಕಲ್ತ್ಕೋಬೇಕು ಮಾಸ್ಟರ್ಸ್. ನಾವು ಸ್ವಲ್ಪ ಕಷ್ಟ ಬಂದ್ಬಿಟ್ರೆ, ಸ್ವಲ್ಪ ನಷ್ಟ ಆಗೋಗ್ಬಿಟ್ರೆ, ಸ್ವಲ್ಪ ಅವಮಾನ ಆಗ್ಬಿಟ್ರೆ ಇನ್ನೆಲ್ಲ ಆಗೋಯ್ತು ಅನ್ಕೊಳ್ತೀವಿ ನಾವು. ಆದ್ರೆ ಒಂದು ರಾಮಾಯಣ ಮಹಾಭಾರತ ನೋಡಿದ್ರೆ ಅವ್ರು ಪಡೋ ಒಂದು ಕಷ್ಟ ನಷ್ಟ ಅವಮಾನ ನೋಡಿದ್ರೆ ಎಷ್ಟು ಮಾಸ್ಟರ್ಸ್. ಜೀವನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡಿದ್ರೆ ಎಲ್ಲ ಕಷ್ಟಗಳೇ ಅವ್ರು. ಎಷ್ಟೊಂದು ತರ ಅವ್ರ ಹಿಂಸೆ. ಮತ್ತೆ ದ್ರೌಪದಿಗೆ ನಮ್ಗೆಲ್ಲ ಗೊತ್ತು, ಅವ್ರೊಂದು ಮಹಾರಾಣಿ ಇದ್ರುನು ಅವ್ರು ಎಷ್ಟು ಅವಮಾನ ಪಟ್ರು ಮಾಸ್ಟರ್ಸ್. ಮತ್ತೆ ಅದಕ್ಕೆ ಆ ಇತಿಹಾಸವನ್ನ ನಾವು ಯಾಕೆ ಅದು ಓದ್ಕೋಬೇಕು, ಯಾಕೆ ಅದನ್ನ ನಾವು ತಿಳ್ಕೋಬೇಕು ಅಂದ್ರೆ ಅವರು ಮತ್ತೆ ನಾವು ದೇವರು ಅಂತ ಹೇಳ್ತಿದೀವಿ, ರಾಮ ಕೃಷ್ಣ ಇವ್ನೆಲ್ಲ ನಾವು. ಮತ್ತೆ ಅವರು ಈ ಭೂಮಿ ಮೇಲೆ ಬಂದ್ಮೇಲೆ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು, ಅವರು ಎಷ್ಟು ಅವಮಾನವನ್ನ ಅವರು ಅನುಭವಿಸಿದ್ರು. ಆದ್ರೂನು ಅವರು ಯಾವಾಗ್ಲೂ ಧೈರ್ಯವನ್ನ ಬಿಟ್ಟಿಲ್ಲ, ಆ ಧರ್ಮವನ್ನ ಬಿಟ್ಟಿಲ್ಲ, ಆ ಸತ್ಯವನ್ನ ಬಿಟ್ಟಿಲ್ಲ ಮಾಸ್ಟರ್ಸ್. ಅದು ನಾವು ತಿಳ್ಕೋಬೇಕು ಅವರಿಂದ. ಅದಕ್ಕೆ ಆ ಒಂದು ಮಹಾಭಾರತವೇ ನಮ್ಮೊಂದು ಪಿರಮಿಡಾಯನము ಇಲ್ಲಿ ಅಷ್ಟೇ ನಾವ್ ಅನ್ಕೊಂತೀವಿ. ಏನಪ್ಪಾ ನಾವು ಆಧ್ಯಾತ್ಮಿಕ ಇದ್ರಲ್ಲೂ ಬಂದ್ರು ಇಷ್ಟು ಅವಮಾನ ಇಷ್ಟು ನಾವು ಇಲ್ಲಿನೂ ಫೇಸ್ ಮಾಡ್ಬೇಕಾ ಅಂತ. ಹೌದು, ಇಲ್ಲಿ ಇರೋದೆಲ್ಲ ಅದೇ ಅಂತ ಪತ್ರಿ ಸಾರ್ ಹೇಳ್ತಾರೆ. ಇಲ್ಲಿ ನಿಮ್ಗೆ ಸಿಕ್ಕೋದು ಅದೇ. PSSM ಸೊಸೈಟಿದಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಕಷ್ಟ ನಷ್ಟ ಅವಮಾನ. ಇದಕ್ಕೆ ನೀವು ರೆಡಿ ಇದ್ರೇನೆ ಇಲ್ಲಿ ಇರಕ್ಕಾಗುತ್ತೆ. ಇಲ್ಲಪ್ಪ ನಮ್ಗೆ ಕಷ್ಟ ಬೇಡ, ನಮ್ಗೆ ನಷ್ಟ ಬೇಡ, ಅವಮಾನ ಬೇಡ ಅಂದ್ರೆ 1 ನಿಮಿಷನೂ ನೀವು ಇಲ್ಲಿ ಇರಕ್ಕಾಗಲ್ಲ. ಸೊ ಮಾಸ್ಟರ್ಸ್, ನಾವು ಯಾಕೆ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಸಹನೆ ಓರ್ಪು ದಿಂದ ಎಲ್ಲ ನಮ್ಮ ಜೀವನದಲ್ಲಿ ಯಾವ್ದ್ಯಾವ್ದು ನಮ್ಗೆ ಬರ್ತಾ ಇದೆಯೋ ಅದನ್ನ ಸಾಕ್ಷಿಯಾಗಿ ನೋಡ್ತಾ ಅದರಿಂದ ಏನ್ ಕಲ್ತ್ಕೋಬೇಕು ಅದು ತಿಳ್ಕೊಳಕ್ಕೆ ಮಾಸ್ಟರ್ಸ್ ಇದೆಲ್ಲ ಬರ್ತಾ ಇರೋದು ನಮ್ಗೆ. ಅದಕ್ಕೆ ಪತ್ರಿ ಸರ್ ಇಲ್ಲ ಏನ್ ಹೇಳ್ತಾರಂದ್ರೆ, ನಮ್ಗೆ ಯಾವಾಗ ಕಷ್ಟ ನಷ್ಟ ಅವಮಾನ ಬಂದಿದ್ಯೋ, ಯಾರು ಮಾಡಿದ್ರು ಅವ್ರ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ ನಮ್ಗೆ. ಹೆಂಗಾದ್ರೂ ಸರಿ ಅವ್ರು ಏನಾದ್ರೂ ಮಾಡ್ಲೇಬೇಕು ಅನ್ಸುತ್ತೆ ನಮ್ಗೆ. ಹೆಂಗಾದ್ರೂ ಅವ್ರಿಗೆ ಶಿಕ್ಷೆ ನೀಡ್ಬೇಕು, ಹೆಂಗಾದ್ರೂ ಅವ್ರ ಜೀವನದಲ್ಲಿ ನಾವು ಏನೋ ಒಂದು ಮಾಡ್ಲೇಬೇಕು ಅಂತ ನಮ್ಮದಲ್ಲಿ ಶತ್ರುತ ಉಂಟಾಗುತ್ತೆ. ಆದ್ರೆ ಇಲ್ಲಿ ಅದು ಬೇಡ. ಯಾಕಂದ್ರೆ ನಾವು ಯಾವ ತರ ನಮ್ ಜೀವನದಲ್ಲಿ ಕಷ್ಟ ನಷ್ಟ ಅವಮಾನ ಮಾಡಿದ್ರು ನಾವು ಅವ್ರನ್ನ ಹಿಂಸೆ ಕೊಡ್ಬಾರ್ದು, ಅವ್ರನ್ನ ನಾವು ಸಾಯಿಸ್ಬಾರ್ದು. ಮತ್ತೆ ನಮ್ಗೆ ಕಷ್ಟ ಬಂದ್ಬಿಟ್ಟಿದೆ, ಅವಮಾನ, ಇನ್ನು ಯಾಕೆ ನಾನು ಇಲ್ಲಿ ಇರೋದು ಭೂಮಿ ಮೇಲೆ, ಇನ್ನು ನಾನು ಇರಕ್ಕಾಗಲ್ಲ, ಸಮಾಜದಲ್ಲಿ ನಾನು ಬದುಕಕ್ಕಾಗಲ್ಲ, ಮತ್ತೆ ನಮ್ ಪಕ್ಕದವ್ರು ಏನ್ ಅನ್ಕೊಂತಾರೋ, ಅವ್ರು ಏನ್ ಅನ್ಕೊಂತಾರೋ, ನಾನು ಇನ್ನು 1 ನಿಮಿಷನೂ ನಾನು ಇರಕ್ಕಾಗಲ್ಲ ಅಂತ ಆತ್ಮಹತ್ಯೆಯನ್ನು ಮಾಡ್ಕೋಬಾರ್ದು ಮಾಸ್ಟರ್ಸ್. ಆತ್ಮಹತ್ಯ ಅದು ಮಹಾಪಾಪ. ಸೊ ಎಷ್ಟು ಕಷ್ಟ ಬರ್ಲಿ, ಎಷ್ಟೇ ನಷ್ಟ ಆಗ್ಲಿ, ಎಷ್ಟೇ ಅವಮಾನ ಆದ್ರೂ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು, ಬೇರೆಯವ್ರನ್ನ ನಾವು ಸಾಯಿಸ್ಬಾರ್ದು ಮಾಸ್ಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಎನ್ಲೈಟ್ಮೆಂಟ್ ಆಗ್ಬೇಕು ಅಂದ್ರೆ, ನಮ್ಗೆ ಆತ್ಮಜ್ಞಾನ ಬೇಕು ಅಂದ್ರೆ ಈ ಒಂದು 5 ಪಾಯಿಂಟ್ಸ್, ಈ ಒಂದು 5 ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಏನು ಈ ಒಂದು 5 ಕಂಡೀಷನ್ಸ್ ಅಂದ್ರೆ, ಮತ್ತೆ ಕಷ್ಟ ನಾವು ಎಸ್ ಅಂತ ಹೇಳ್ಬೇಕು, ನಷ್ಟ ಎಸ್ ಅಂತ ಹೇಳ್ಬೇಕು, ಅವಮಾನ ಎಸ್ ಅಂತ ಹೇಳ್ಬೇಕು, ಆತ್ಮಹತ್ಯೆ ನೋ ಅಂತ ಹೇಳ್ಬೇಕು, ಬೇರೆಯವ್ರನ್ನ ಸಾಯಿಸೋದು ನೋ, ಅದು ನೋ ಅಂತ ಹೇಳ್ಬೇಕು. ಸೊ ಈ 5 ಕಂಡೀಷನ್ಸ್, ಈ 5 ಸೂತ್ರಗಳನ್ನ ನಾವು ಆಚರಿಸಬೇಕು ಮಾಸ್ಟರ್ಸ್. ನಮ್ಗೆ ಆತ್ಮಜ್ಞಾನ ಬೇಕು ಅಂದ್ರೆ, ನಾವು ಎನ್ಲೈಟ್ಮೆಂಟ್ ಆಗ್ಬೇಕು ಅಂದ್ರೆ
ಈ 5 ಕಂಡೀಷನ್ ಕಂಪಲ್ಸರಿ ನಾವು ಇದನ್ನ ಆಚರಿಸಲೇಬೇಕು ಮಾಸ್ಟರ್ಸ್. ಇದ್ರಲ್ಲಿ ನಾವು ಇರ್ಬೇಕು, ಅವಾಗ ಮಾತ್ರ ನಮ್ಗೆ ಆ ಆತ್ಮಜ್ಞಾನ ಸಿಗುತ್ತೆ. ಸೊ ನಾವು ಮಿಲಾರೆಪ್ಪ ಆ ಒಂದು ಕಥವನ್ನ ನಾವು ನೋಡಿದ್ರೆ, ಮತ್ತೆ ಮಿಲಾರೆಪ್ಪ ಅವರು ಮಾಡಿರೋ ಪಾಪಗಳನ್ನ ಪ್ರಕ್ಷಾಳನೆ ಮಾಡ್ಕೋಬೇಕನ್ಕೊಂಡ್ರು. ಮತ್ತೆ ಅವರು ಅವ್ರ ಜೀವನದಲ್ಲಿ ಅವ್ರ ರಿಲೇಟಿವ್ಸ್ ತುಂಬಾ ಅವ್ರಿಗೆ ಕಷ್ಟ ಉಂಟು ಮಾಡಿದ್ರಂತ ಆ ತಾಯಿಗೆ ಹೆಂಗಾದ್ರೂ ಸರಿ ಆ ರಿಲೇಟಿವ್ಸ್ ನಮ್ಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ, ಅವ್ರನ್ನೆಲ್ಲ ನಾವು ಸಾಯಿಸ್ಲೇಬೇಕು, ಅವ್ರು ಇರಬಾರ್ದು, ಅವರು ನಮ್ ಒಂದು ಫ್ಯಾಮಿಲಿನ ಅವ್ರೆಲ್ಲಾನು ಈ ತರ ಮಾಡ್ಬಿಟ್ಟಿದ್ದಾರೆ, ನಮ್ ರೋಡ್ ಪಾಲು ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರ್ಬಾರ್ದು, ಅವ್ರ ಆನಂದಂಗೆ ಇರಬಾರ್ದು ಅಂತ ಇವ್ರು ಮೆಲಾರಪ್ಪನ್ನ ನೀನ್ ಎಲ್ಲಾನು ಆ ದುಷ್ಟ ಶಕ್ತಿಗಳನ್ನ ನೀವ್ ನೀನು ಕಲ್ತ್ಕೊಂಡ್ಬಿಟ್ಟು ಅವ್ರೆಲ್ಲ ಭೂಮಿದಲ್ಲಿ ಅವರು ಹಿಂಸೆ ಕೊಡ್ಬೇಕು, ನಾವು ಅವ್ರನ್ನ ಸಾಯಿಸ್ಬೇಕು, ನೀನ್ ಮಾಡಿಲ್ಲ ಅಂದ್ರೆ ನಾನು ಒಪ್ಪೋದಿಲ್ಲ ಅಂತ ಅವನು ಬಲವಂತವಾಗಿ ಅವೆಲ್ಲವನ್ನ ಕಲ್ತ್ಕೊಂಡು ಅವ್ರ ಮೇಲೆ ಪ್ರಯೋಗ ಮಾಡಿದ್ರು. ಅವಾಗ ಏನಾಯ್ತು, ರಿಲೇಟಿವ್ಸ್ ಎಲ್ಲಾರು ಆ ಊರು ಅಲ್ಲಲ್ಲಿ ಪ್ರಾಣಿಗಳು ಎಲ್ಲ ಸತ್ತೋಯ್ತು ಮಾಸ್ಟರ್ಸ್. ನೋಡಿ, ಅಂದ್ರೆ ನಮ್ ಜೀವನದಲ್ಲಿ ಯಾರೋ ಅವರು ನಮ್ಗೆ ನಷ್ಟ ಕಷ್ಟ ಅವಮಾನ ಮಾಡಿದಾರಂತ ನಾವು ಅವ್ರ ರಿವೆಂಜ್ ತಗೊಂಡ್ರೆ ಇನ್ನ ಏನು ವ್ಯತ್ಯಾಸ ಮಾಸ್ಟರ್ಸ್? ಅವರು ಮಾಡಿದ್ದಾರೆ, ನಾವು ಹಿಂಸೆ ಪಟ್ಟು ನಾವು ಮಾಡಿದ್ರೆ ಇನ್ನಲ್ಲಿ ಏನಿದೆ? ಅವರು ಅದೇ, ನೀವು ಅದೇ, ಇಬ್ಬರಲ್ಲಿ ಇನ್ನ ಭೇದ ಏನಿದೆ? ಅವರು ಅಧರ್ಮ ಮಾಡಿದ್ದಾರೆ, ನಾವು ಅಧರ್ಮ ಮಾಡಿದ್ವಿ. ಸೊ ಅದಕ್ಕೆ ಅವ್ರದ್ದು ಅಧರ್ಮ ಮಾಡಿದ್ರು ನಾವು ಧರ್ಮದಲ್ಲೇ ಇರಬೇಕು, ನಾವು ಆ ಸತ್ಯದಲ್ಲೇ ಇರಬೇಕು. ಅದಕ್ಕೆ ನಾವು ಧ್ಯಾನ ಮಾಡ್ತಿದ್ದೀವಿ, ಅದಕ್ಕೆ ನಾವು ಆಧ್ಯಾತ್ಮಿಕದಲ್ಲಿ ಈ ಒಂದು ಸೊಸೈಟಿದಲ್ಲಿ ನಾವು ಯಾಕೆ ಬರ್ತೀವಿ ಅಂದ್ರೆ ಇದು ತಿಳ್ಕೊಳಕ್ಕೆ, ಯಾಕೆ ನಮ್ ಜೀವನದಲ್ಲಿ ಈ ತರ ಆಗ್ತಿದೆ, ಮತ್ತೆ ಯಾವ ತರ ತಗೊಳ್ಬೇಕು, ಯಾವ ತರ ಇರ್ಬೇಕು. ಸೊ ಯಾವಾಗ ಸಾಧನೆ ಮಾಡ್ತೀವೋ, ನಾವು ಎಷ್ಟು ಕಷ್ಟ ಬಂದ್ರು ಯಾರು ಏನೇ ಮಾಡಿದ್ರು ನಾವು ಸಹನದಿಂದ ಇರ್ತೀವಿ. ಅಲ್ಲಿ ಯಾವ ತರ ಇರ್ಬೇಕು, ಯಾವ ತರ ಪ್ರವರ್ತನೆ ಮಾಡ್ಬೇಕು, ಯಾವ ತರ ಇರ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಒಂದು ಸತ್ಯ, ಈ ಒಂದು ಧರ್ಮ ಬಗ್ಗೆ ಕ್ಷುಣ್ಣವಾಗಿ ನಾವು ತಿಳ್ಕೊಳ್ತೀವಿ ಮಾಸ್ಟರ್ಸ್. ಮತ್ತೆ ರಾಮಾಯಣದಲ್ಲಿ ಮತ್ತೆ ರಾಮ, ಸೀತಾ ಮತ್ತೆ ಲಕ್ಷ್ಮಣ ಅವರಲ್ಲಿ ಆ ಒಂದು ಸತ್ಯ ಇದೆ, ಅವರಲ್ಲಿ ಆ ಧರ್ಮ ಇದೆ. ಅದಕ್ಕೆ ಎಷ್ಟು ಮಾಡಿದ್ರು ಅವರು ಎಲ್ಲಿ ಯಾವ ತರ ಇರ್ಬೇಕೋ ಆ ತರ ಇದ್ರು. ಸೊ ಆಪದ ಧರ್ಮದಲ್ಲಿ ಅವರು ಆ ಒಂದು ಯುದ್ಧ ಮಾಡಿದ್ರು, ಸುಮ್ನೆ ಏನು ಯುದ್ಧ ಮಾಡಿಲ್ಲ. ಅವರು ಆಪದ ಧರ್ಮದಲ್ಲಿ ಇನ್ನು ಬೇರೆ ದಾರಿ ಇಲ್ಲ ಅನ್ನುವಾಗ ಮಾತ್ರ ಅಲ್ಲಿ ಯುದ್ಧ ಅವಸರ ಇದೆ ಅಂತ ಹೇಳಿದ್ರೆ ಅವಾಗ ಮಾತ್ರ ಅವರು ಮಾಡಿದ್ರು. ಆದ್ರೆ ಫಸ್ಟ್ ಅವ್ರಿಗೆ ಆಪ್ಷನ್ ಕೊಟ್ರು, ನೋಡು ಯಾರು ಬೇಡ ಸಾಯೋದು, ಎಲ್ಲರೂ ಚೆನ್ನಾಗಿರೋಣ, ಯುದ್ಧ ಬೇಡ, ಅದರಿಂದ ಎಲ್ಲಾರ್ಗೆ ನಷ್ಟ ಅಂತ ರಾಮಾಯಣದಲ್ಲಿ ರಾಮನೂ ಹೇಳಿದ್ರು, ಮತ್ತೆ ಮಹಾಭಾರತದಲ್ಲಿ ಕೃಷ್ಣನೂ ಹೇಳಿದ್ರು. ಆದ್ರೆ ಯಾರು ಮಾತು ಕೇಳಿಲ್ಲ. ಅವಾಗ ಮಾತ್ರ ಆ ಒಂದು ಆಪದ ಧರ್ಮದಲ್ಲಿ ಅವರು ಇವ್ರನ್ನ ಸಾಯಿಸಕ್ಕೆ ರೆಡಿ ಆಗೋಗ್ಬಿಟ್ರು. ಅವಾಗ ಅದು ಕರೆಕ್ಟ್ ಅಲ್ಲ. ಸೊ ಅದಕ್ಕೆ ಆಪದ ಧರ್ಮದಲ್ಲಿ ಯುದ್ಧ ಮಾಡಿದ್ರೆ ಬಿಟ್ಟು, ಇಲ್ಲ ಅಂದ್ರೆ ಅವ್ರು ಫಸ್ಟ್ ಆಪ್ಷನ್ ಅವ್ರು ಮಾಡಿದ್ರು ನಾವು ಹೋಗ್ಬಿಟ್ಟು ಮಾಡ್ಬೇಕಂತ ಮಾಡಿಲ್ಲ ಮಾಸ್ಟರ್ಸ್. ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಎಷ್ಟೇ ಬಂದ್ರು ಏನೇ ಬಂದಿದ್ರು ನಾವು ಎಷ್ಟು ಸಹನೆದಿಂದ, ಓರ್ಪದಿಂದ, ಹಿತ್ತಿನಿಂದ ಅಲ್ಲಿ ಯಾವ ತರ ವ್ಯವಹರಿಸಬೇಕು, ಯಾವ ಟೈಮಲ್ಲಿ ಯಾವ ತರ ಇರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಆತ್ಮಜ್ಞಾನ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. మరి ಮೆಲಾರೆಪ್ಪ ಅಷ್ಟು ಉಂಟು ಮಾಡ್ಮೇಲೆ ಅವರು ಮತ್ತೆ ಅವ್ರಿಗೆ ಶತ್ರುತ್ವ ಇತ್ತಲ್ಲ, ಮತ್ತೆ ಆನಂದಿಸ್ಬೋದಲ್ಲ, ಎಲ್ಲಾನ ಸಾಯಿಸ್ಬಿಟ್ರು. ಸೊ ಅದರಿಂದ ತುಂಬಾ ಜನಕ್ಕೆ ನಷ್ಟ ಆಗೋಯ್ತು. ಮತ್ತೆ ಇವ್ರು ಆನಂದವಾಗಿ ಇರ್ಬೋದಲ್ಲ, ಅಯ್ಯೋ ನಾನು ರಿವೆಂಜ್ ತಗೊಂಡ್ಬಿಟ್ಟಿದ್ದೀನಿ, ಎಲ್ಲಾನ ಸಾಯಿಸ್ಬಿಟ್ಟಿದ್ದೀನಿ ಅಂತ. ಆದ್ರೆ ಮನಸ್ಸಲ್ಲಿ ಆನಂದ ಬಂದಿಲ್ಲ, ದುಃಖ ಬಂತು. ಅಯ್ಯೋ ಅವ್ರು ಮಾಡಿದಾರಂತ ನಾನು ಮಾಡಿದ್ರೆ ಇನ್ನು ವ್ಯತ್ಯಾಸ ಏನು, ಇಷ್ಟು ಜನ ನನ್ನಿಂದ ಸತ್ತೋಗ್ಬಿಟ್ರಲ್ಲ, ಅವ್ರಿಗೆ ಆ ಒಂದು ಘೋಷ ಉಂಟಾಯ್ತು.
ಅವ್ರಿಗೆ ಆನಂದ ಇಲ್ಲ ಇನ್ನ. ಅವಾಗ ಅಲ್ಲಿ ಇಲ್ಲ, ನಾನು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತ ಮಾರ್ಪ ಹತ್ರ, ಗುರು ಹತ್ರ ಹೋಗಿ ಮತ್ತೆ ಹೆಂಗಾದ್ರೂ ಸರಿ ಇದರಿಂದ ನಾನು ಆಚೆ ಕಡೆ ಬರ್ಲೇಬೇಕು ಅಂತ ಅಲ್ಲಿ ಹೋದ್ರೆ, ಅಲ್ಲಿ ಮತ್ತೆ ಮಿಲಾರಪ್ಪಗೆ ಗುರು ಇಷ್ಟೊಂದು ತರ ಕಷ್ಟ ಕೊಟ್ರು, ಇಷ್ಟೊಂದು ಬೈದ್ರು, ಇಷ್ಟೊಂದು ಅವಮಾನದಿಂದ ಬೈದ್ರುನು ಮೆಲಾರಪ್ಪ ಸಹನದಿಂದ ಓರ್ಪಿಂದ, ಹೌದು ಬೈಬೇಕು, ಅಷ್ಟ ಕಷ್ಟ ಬರ್ಲೇಬೇಕು, ಯಾಕಂದ್ರೆ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ, ಎಷ್ಟು ನಷ್ಟ ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಅದಕ್ಕೆ ನಾನು ಇದು ಫೇಸ್ ಮಾಡ್ತಾ ಇದ್ದೀನಿ, ಇವಾಗ ನಾನು ಮಾಡ್ಲೇಬೇಕು. ನಾನು ಒಂದು ಪಾಪಗಳನ್ನ ಪ್ರಕ್ಷಾಳನ ಮಾಡ್ಬೇಕು ಅಂದ್ರೆ, ಆಗ್ಬೇಕು ಅಂದ್ರೆ ಇದು ನಾನು ಅನುಭವಿಸ್ಲೇಬೇಕಲ್ಲ, ನೀನು ಸ್ವೀಕರಣೆ ಮಾಡ್ಬೇಕು ಅಂತ ಅವರು ಸುಮ್ನೆ ಸೈಲೆಂಟ್ ಆಗಿ ಅವರ ಸಹನೆಯಿಂದ ಎಷ್ಟು ಕಷ್ಟ ಕೊಟ್ರುನು, ಎಷ್ಟು ಅವಮಾನ ಮಾಡಿದ್ರು, ಇಲ್ಲ ನನ್ಗೆ ನಾನು ಇದರಿಂದ ಆಚರಿಸ್ಬೇಕು, ನನ್ಗೆ ಆ ಜ್ಞಾನ ಬೇಕು ಅಂತ ಅವರು ಅಲ್ಲೇ ಇದ್ರು ಮಾಸ್ಟರ್. ಸೊ ಅದಕ್ಕೆ ನಾವು ಎಷ್ಟೊಂದು ಜನ್ಮದಿಂದ ನಾವು ಏನೇನ್ ಮಾಡಿದೀವೋ, ಸೊ ನಮ್ಮ ಜೀವನದಲ್ಲಿ ನಾವು ಎಲ್ಲಾ ತರ ಯಾವುದೇ ಏನೇ ಬರ್ಲಿ ಮರಿ ಅದನ್ನ ನಾವು ಯಾವಾಗ ನಮ್ಮ ಜೀವನದಲ್ಲಿ ಸ್ವೀಕರಿಸ್ತೀವೋ, ಅನುಭವಿಸ್ತೀವೋ, ಅವಾಗ ನಮ್ಗೆ ಎಷ್ಟೊಂದು ಆ ಒಂದು ಜ್ಞಾನ, ನಾವು ಈ ಶರೀರ ಅಲ್ಲ ಅಂತ ಹೇಳ್ತಿದೀವಿ, ಆದ್ರೆ ಕಷ್ಟ ಬಂದ್ಬಿಟ್ರೆ ನಾವು ಅದಕ್ಕೆ ನಾವು ಪ್ರತಿಬಿಂಬಿಸ್ತಿದೀವಿ, ಅಂದ್ರೆ ಅದಕ್ಕೆ ನಾವು ಫೀಲ್ ಆಗ್ತೀವಿ. ಅದೇ ನಾವು ಹೇಳ್ತಿದೀವಿ, ನಾವು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ಹೇಳ್ತೀವಿ, ಆದ್ರೆ ಜೀವನದಲ್ಲಿ ಬಂದ್ಮೇಲೆ ಮತ್ತೆ ನೀವು ಹೆಂಗೆ ತಗೊಳ್ತಾ ಇದ್ದೀರಾ? మరి ಆತ್ಮಕ್ಕೆ ಕಷ್ಟ ಇಲ್ಲ, ನಷ್ಟ ಇಲ್ಲ, ಅವಮಾನ ಇಲ್ಲ. ಅದು ಕಷ್ಟ ಆದ್ರೂ ನಷ್ಟ ಆದ್ರೂ ಅವಮಾನ ಯಾವ್ದಕ್ಕೆ? ಅದು ಮನಸ್ಸಿಗೆ ಮಾತ್ರ. ಸೊ ಈ ಮನಸ್ಸು ನಿಮ್ಗೆ ಕೆಲಸ ಮಾಡ್ತಿದೆ ಅಂದ್ರೆ, ಸ್ವಲ್ಪ ಕಷ್ಟ ಬಂದ್ರು ಅವಮಾನ ಬಂದ್ಬಿಟ್ರು, ಅಯ್ಯೋ ನನ್ಗೆ ಬಂದ್ಬಿಟ್ಟಿದೆ, ಇನ್ನೇನು ನನ್ ಬಂದಿಟ್ಬಿಟ್ಟಿದೆ ಅಂತ ನಾವು ಜೀವನದಲ್ಲಿ ನೆಲ ಆಗೋಯ್ತು, ಮುಗಿಸ್ಕೋಗೋಯ್ತು ಅನ್ನೋ ತರ ನಾವು ಫೀಲ್ ಆಗೋಗ್ಬಿಡ್ತೀವಿ. ಆದ್ರೆ ಯಾವಾಗ ನಾವು ನನ್ನ ಆತ್ಮ ಸ್ಥಿತಿದಲ್ಲಿ ನಾವು ಇರ್ತೀವೋ, ಅವಾಗ ಇದನ್ನ ನಮ್ಗೆ ಏನು ಅನ್ಸಲ್ಲ, ಇದೆಲ್ಲ ಸಹಜನೇ ಅಲ್ಲ, ಏನಿದೆ ಇವತ್ತಿದೆ ನಾಳೆ ಹೋಗ್ಬಿಡುತ್ತೆ ಅಷ್ಟೇ. ಸೊ ಅದರಿಗೆ ನಾವು ಪ್ರಭಾವಿತ ಆಗಲ್ಲ ಮಾಸ್ಟರ್ಸ್. ಅದು ಬರುತ್ತೆ, ಅದ್ರ ಬಗ್ಗೆ ಅದು ಹೋಗ್ತಾ ಇರುತ್ತೆ, ಕಷ್ಟ ಬರುತ್ತೆ, ಕಷ್ಟ ಹೋಗುತ್ತೆ, ಅವಮಾನ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದು ಸಹಜ. ನಾವು ಅದಕ್ಕೆ ಪ್ರಭಾವಿತ ಆಗಲ್ಲ, ನಮ್ ಕೆಲ್ಸ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಯಾವುದು ಆ ಒಂದು ಆತ್ಮ ಜ್ಞಾನ ನಮ್ಗೆ ಯಾವಾಗ ನಮ್ಗೆ ಗೊತ್ತಾಗುತ್ತೋ ಅವಾಗ ಸತ್ಯ ಗೊತ್ತಾಗುತ್ತೆ, ಅವಾಗ ಧರ್ಮದಲ್ಲಿ ನಮ್ ಕೆಲಸ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಯಾಕಂದ್ರೆ ನಾವು ಮಾಡೋದು ನಮ್ಗೆ ಗೊತ್ತು, ಏನ್ ಮಾಡ್ತಿದೀವಿ ಅಂತ. ಈ ಕಷ್ಟ ಯಾಕೆ ಬಂತಂತ ಗೊತ್ತು, ಆ ನಷ್ಟ ಯಾಕೆ ಬರ್ತಿದೆ ಅಂತ ಗೊತ್ತು, ಆ ಒಂದು ಅವಮಾನ ಯಾಕೆ ಬರ್ತಿದೆ ಅಂತ ಗೊತ್ತು. ಅದಕ್ಕೆ ಇಲ್ಲಿ ಪದ್ಧತಿ ಏನ್ ಹೇಳ್ತಾರಂದ್ರೆ, ನಮ್ಗೆ ಯಾವಾಗ್ಲೂ ನಮ್ಗೆ ಆ ಲಾಭಗಳೇ ಬೇಕು, ಸುಖಗಳೇ ಬೇಕು, ಮಾನಗಳೇ ಬೇಕಂತ ನೀವು ಎಷ್ಟೊಂದು ಜನ್ಮ ನೀವು ಬರ್ತಾನೇ ಇರ್ಬೇಕು. ಆದ್ರೆ ಯಾವಾಗ ನಿಮ್ಮ ಜೀವನದಲ್ಲಿ ನಷ್ಟ, ಕಷ್ಟ, ಅವಮಾನಗಳು ಪುಷ್ಕಳವಾಗಿ ನಿಮ್ಗೆ ಲಭಿಸ್ತದೋ, ಆ ಒಂದು ಜನ್ಮ ಒಂದು ಆಖರಿ ಜನ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಈ ಒಂದು 5 ಕಂಡೀಷನ್ಸ್ ನಾವು ಯಾವಾಗ ಇದ್ರದಲ್ಲಿ ಇದೀವೋ, ಗ್ಯಾರಂಟಿ ಮಾಸ್ಟರ್ಸ್, ನಾವು ಆ ಒಂದು ಇದು ನಮ್ಮ ಒಂದು ಲಾಸ್ಟ್ ಜನ್ಮ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ಲಾಸ್ಟ್ ಜನ್ಮ ಯಾವ್ದಕ್ಕೆ? ಆ ಒಂದು ದುಃಖ, ವೇದನ, ಆ ಒಂದು ರೋಗದಿಂದ ನಮ್ಗೆ ಬಿಡುಗಡೆ, ವಿಮುಕ್ತಿ. ಸೊ ಅದು ನಮ್ಮ ಜೀವನದಲ್ಲಿ ಲಾಸ್ಟ್. ಸೊ ಯಾವಾಗ ನಾವು ಆ ಒಂದು ಎನ್ಲೈಟ್ಮೆಂಟ್ ಆಗ್ತೀವೋ, ಆತ್ಮಜ್ಞಾನ ಆಗ್ತೀವೋ, ನಾವು ಆ ಒಂದು ಈ ಒಂದು ಯಾವುದು ಅಂದ್ರೆ ನಮ್ಮ ಜೀವನದಲ್ಲಿ ಈ ಒಂದು ಯಾವ ದುಃಖದಿಂದ ನಾವು ವಿಮುಕ್ತರಾಗ್ತೀವಿ.
ಆ ಒಂದು ದುಃಖ, ಆ ಒಂದು ಚಕ್ರದಿಂದ ನಾವು ವಿಮುಕ್ತರಾಗ್ತೀವಿ ಮಾಸ್ಟರ್ಸ್. ಮೋಕ್ಷ ಅಂದ್ರೆ ಅದೇ ಮಾಸ್ಟರ್ಸ್. ಅವಾಗ ನಮ್ಗೆ ಇಷ್ಟ ಯಾವ ತರ ಬೇಕೋ ಆ ತರ ನಾವು ಇಲ್ಲಿ ಬರ್ತೀವಿ. ಯಾವುದೇ ಒಂದು ಕರ್ಮ ಇಲ್ಲದೆ ನಾವು ಆನಂದವಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕೋ ಆ ಒಂದು ಮಾಡಿಕೊಂಡು ಮತ್ತೆ ನಾವು ಹೋಗ್ತೀವಿ. ನಮ್ಮಿಷ್ಟ ಅಲ್ಲಿ, ನಮ್ ಚಾಯ್ಸ್. ಆದ್ರೆ ಕರ್ಮ ಚಕ್ರದಲ್ಲಿದ್ರೆ ನಮ್ ಚಾಯ್ಸ್ ಇಲ್ಲ. ಆದ್ರೆ ಆ ಒಂದು ಕರ್ಮದಿಂದನೇ ನಾವಿಲ್ಲಿ ಜೀವಿಸಬೇಕು. ಸೊ ಅದಕ್ಕೆ ಈ ಒಂದು 5 ಕಂಡೀಷನ್ಸ್ ನಾವು ಕಂಪಲ್ಸರಿ ಫಾಲೋ ಮಾಡ್ಬೇಕು ಮಾಸ್ಟರ್ಸ್. ಈ 5 ನಿಂದ ಇನ್ನ 2 ಇದೆ ಮಾಸ್ಟರ್ಸ್, ಟೋಟಲ್ 7. ಈ ಇನ್ನ 2 ಏನಂದ್ರೆ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್. ಇವಾಗ ನೀವು ಕಂಪ್ಲೇಂಟ್ ಮಾಡಿದಿರಿ ಅಂದ್ಕೊಳ್ಳಿ, ಅವಾಗ ನೀವು ಸ್ವೀಕರಿಸಿಲ್ಲ. ಕಷ್ಟ, ನಷ್ಟ, ಅವಮಾನ ನಾವು ಸ್ವೀಕರಿಸಿಲ್ಲ. ನಾವು ಸ್ವೀಕರಿಸಿದ್ರೆ ನಾವು ಯಾಕೆ ಕಂಪ್ಲೇಂಟ್ ಮಾಡ್ತಿದ್ದೀವಿ? ಅವ್ರು ಈ ತರ ಬೈದ್ರು, ಇವ್ರು ಈ ತರ ಬೈತಿದ್ದಾರೆ, ಅವ್ರು ಆ ತರ ಅವಮಾನ ಮಾಡ್ತಿದ್ದಾರೆ, ಇವ್ರು ಈ ತರ ಅವಮಾನ ಮಾಡ್ತಿದ್ದಾರೆ, ನಾವ್ ಇಲ್ಲಿಗೆ ಬಂದ್ರೆ ಇವ್ರು ಈ ತರ ಮೋಸ ಮಾಡ್ಬಿಟ್ಟಿದ್ದಾರೆ, ಅವ್ರು ಈ ತರ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಯಾಕೆ ಕಂಪ್ಲೇಂಟ್ ಮಾಡ್ತಿದೀವಿ ಅಂದ್ರೆ ಅದನ್ನ ನಾವು ಸ್ವೀಕರಿಸಿಲ್ಲ. ಅದ್ರ ಬಗ್ಗೆ ನಮ್ಗೆ ಇನ್ನ ಜ್ಞಾನ ಪಡಿಲಿಲ್ಲ. ಅದಕ್ಕೆ ನಾವಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಸೊ ಅದು ನಾವು ತಿಳ್ಕೋಬೇಕು. ಸೊ ಅದಕ್ಕೆ ಯಾವಾಗ ನಿಮ್ದಲ್ಲಿ ಯಾವ ಒಂದು ಕಂಪ್ಲೇಂಟ್ಸ್ ಇಲ್ಲದೆ ನಾವ್ ಇರ್ತೀವೋ ಅವಾಗ ನಾವು ಅದನ್ನ ಸ್ವೀಕರಿಸಿದಂಗೆ. ಸೊ ಈ ಒಂದು ಜಡ್ಜ್ಮೆಂಟ್, ಯಾಕಂದ್ರೆ ನಮ್ಗೆ ಪೂರ್ಣ ಸತ್ಯ ಗೊತ್ತಿಲ್ಲ ಮಾಸ್ಟರ್. ಪೂರ್ಣ ಸತ್ಯ ಗೊತ್ತಿಲ್ಲದೆ ಯಾವುದೇ ಒಂದು ಸ್ಟೇಟ್ಮೆಂಟ್ ನಾವು ಕೊಡ್ಬಾರ್ದು. ನಮ್ಗೆ ಸ್ವಲ್ಪ ಗೊತ್ತು, ಸ್ವಲ್ಪ ವಿಷಯ ಗೊತ್ತಿಲ್ಲ ನಮ್ಗೆ, ಆ ಪೂರ್ಣ ಸತ್ಯ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಯಾವ ಒಂದು ಸ್ಟೇಟ್ಮೆಂಟ್ ಯಾವಾಗ್ಲೂ ಮಾಡಬಾರ್ದು. ಅದಕ್ಕೆ ಒಬ್ರು ಬುದ್ಧಾಗ ಹೇಳಿದ್ರಂತೆ, ಅಯ್ಯೋ ನಿಮ್ ತರ ಇನ್ನ ಯಾರು ಬರಕ್ಕಾಗಲ್ಲ, ನಿಮ್ಕನ ಮುಂಚೆನೂ ಯಾರು ಇಲ್ಲ, ಆಮೇಲೆನೂ ಯಾರು ಇರಲ್ಲ ಅಂತ ಹೇಳಿದ್ರಂತೆ. ಅವಾಗ ಬುದ್ಧ ಹೇಳಿದ್ರಂತೆ, ಅಪ್ಪ ನಿನ್ಗೇನಾದ್ರೂ ಗೊತ್ತಾ? ನೀನ್ ನೋಡಿದ್ಯಾ? ನನ್ಕನ ಮುಂಚೆ ಯಾರಾದ್ರೂ ಬಂದ್ರಂತ ನೀನ್ ನೋಡಿದ್ಯಾ? ಆಮೇಲೆ ಬರ್ತಾರನೂ ಇಲ್ಲ ಅಂತ ನೀನ್ ನೋಡಿದ್ಯಾ? ಯಾವ ತರ ನೀನ್ ಸ್ಟೇಟ್ಮೆಂಟ್ ಹೇಳ್ತೀಯಾ? ನಿನ್ಗೆ ಏನ್ ಗೊತ್ತಂತ ನೀನ್ ಹೇಳ್ತೀಯಾ? ಸೊ ಗೊತ್ತಿಲ್ಲದೆ ನೀನ್ ಮಾತಾಡ್ಬಾರ್ದು, ನೀನ್ ಸ್ಟೇಟ್ಮೆಂಟ್ ಕೊಡ್ಬಾರ್ದು. ನನ್ಕನ ಮುಂಚೆನೂ ಎಷ್ಟೊಂದು ಬುದ್ಧಗಳು ಬಂದಿದ್ದಾರೆ, ಆಮೇಲೆ ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳಿದ್ರು ಮಾಸ್ಟರ್ಸ್. ಸೊ ಅದಕ್ಕೆ ಸೋಕ್ರಟಿಸ್ ಒಬ್ರು ಹೇಳಿದ್ರು, ಅಪ್ಪ ನಿನ್ಕನ್ನ ಇನ್ನ ಯಾರು ಮಹಾಜ್ಞಾನ ಯಾರು ಇಲ್ಲ ಅಂತ ಹೇಳಿದ್ರು. ಅವರು ಅವಾಗ ಸೋಕ್ರಟಿಸ್ ಹೇಳಿದ್ರು, ನನ್ಕನ್ನ ಅಜ್ಞಾನ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ. ಅವಾಗ ಅವರು ಪ್ರಜೆಗಳಿದ್ದೇ ಇವ್ರು ಈ ತರ ಹೇಳ್ತಾ ಇದ್ದಾರೆ, ಅವ್ರೇನು ಇವ್ರ ತರ ಯಾರು ಆತ್ಮಜ್ಞಾನ ಈ ಭೂಮಿದಲ್ಲೇ ಇಲ್ಲ ಅಂತ ಹೇಳಿದ್ರೆ, ಇವ್ರೇನು ನಂತರ ಯಾರು ಅಜ್ಞಾನದಲ್ಲೇ ಯಾರು ಇರಲ್ಲ ಅಂತ ಏನ್ ಈ ತರ ಹೇಳ್ತಿದಾರೆ? ಮತ್ತೆ ನಿಜನೇ ಅಲ್ಲ ಮಾಸ್ಟರ್. ಅವ್ರು ಸೋಕ್ರಟಿಸ್ ಮಹಾಜ್ಞಾನಿ ಅಂದ್ರೆ ಕರೆಕ್ಟ್, ಆದ್ರೆ ಅವ್ರ ತರ ಏನು ಭೂಮಿದಲ್ಲಿ ಯಾರು ಇಲ್ಲ ಅಂದ್ರೆ ಅದು ರಾಂಗ್ ಅಲ್ಲ ಮಾಸ್ಟರ್ಸ್. ಅದಕ್ಕೆ ಅವ್ರು ಆ ತರ ಹೇಳಿದ್ರು. ಭೂಮಿದಲ್ಲಿ ಮತ್ತೆ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಮಹರ್ಷಿಗಳಿದ್ದಾರೆ, ಮತ್ತೆ ಋಷಿಗಳಿದ್ದಾರೆ, ಮತ್ತೆ ಎಷ್ಟೊಂದು ಜನ ನಾವು ಒಂದು ವೇದಗಳನ್ನು ನೋಡಿದ್ರೆ, ಇತಿಹಾಸಗಳನ್ನು ನೋಡಿದ್ರೆ ಎಷ್ಟೊಂದು ಜನ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಎಷ್ಟೊಂದು ಗುರುಗಳನ್ನ ನಾವು ಆ ಬುಕ್ಸ್ ಸ್ವಾಧ್ಯಾಯ ಮಾಡಿದ್ರೆ ಎಷ್ಟೊಂದು ಜನ ಇದ್ದಾರೆ. ರಮಣ ಮಹರ್ಷಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಯೋಗಾನಂದ, ಮಹೋತ್ತರ ಬಾಬಾಜಿ, ಮತ್ತೆ ಎಷ್ಟೊಂದು ಜನ ಇದ್ದಾರೆ. ಸೊ ಅದಕ್ಕೆ ನಾವು ಹೇಳೋ ಒಂದು ಪದಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಯಾವುದೇ ನಾವು ತಿಳಿದೆ ಪೂರ್ಣ ಸತ್ಯ ಇಲ್ಲದೆ ಯಾವ ಒಂದು ಸ್ಟೇಟ್ಮೆಂಟ್ ಯಾವಾಗೂ ಕೊಡಬಾರ್ದು. ಅದಕ್ಕೆ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್. ಸೊ ಈ ಒಂದು 7 ಕಂಡೀಷನ್ಸ್ ನ, ಈ ಒಂದು 7 ಫಾರ್ಮುಲಾಸ್ ನ ನಾವು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಈ ಒಂದು ಆತ್ಮಜ್ಞಾನ, ಈ ಒಂದು ಎನ್ಲೈಟ್ಮೆಂಟ್ ಆಗ್ತೀವಿ ಮಾಸ್ಟರ್ಸ್. ಸೊ ಈ ಒಂದು 7 ಕಂಡೀಷನ್ಸ್ ಏನು ಅಂದ್ರೆ, ಎಸ್ ಕಷ್ಟ,
ಎಸ್ ನಷ್ಟ, ಎಸ್ ಅವಮಾನ, ನೋ ಆತ್ಮಹತ್ಯೆ, ನೋ ಹತ್ಯೆ ಮಾಡಬಾರ್ದು, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್. ಸೊ ಈ 7 ಕಂಡೀಷನ್ಸ್ ನ ಯಾರು ಫಾಲೋ ಆಗ್ತಾರೋ ಅವರು ಮಾನವದಿಂದ ನಾರಾಯಣ ಆಗ್ತೀವಿ ಮಾಸ್ಟರ್ಸ್. ಸೊ ನಾರಾಯಣ ಎಲ್ಲಿ ಇರ್ತಾರೋ ಅಲ್ಲಿ ಲಕ್ಷ್ಮಿ ಇರುತ್ತದೆ. ಅಂದ್ರೆ ಆ ಸಂಪದ ಎಲ್ಲ ನಮ್ಮ ಜೊತೆ ಇರುತ್ತೆ. ಎಲ್ಲಿ ನಾರಾಯಣ ಇಲ್ಲ ಇಲ್ಲ ಅಂದ್ರೆ ಆ ಒಂದು ಲಕ್ಷ್ಮಿ ಇರಲ್ಲ ಮಾಸ್ಟರ್ಸ್. ಸೊ ಎಲ್ಲಿ ನಮ್ಗೆ ಈ ಒಂದು 7 ಕಂಡೀಷನ್, ಈ ಒಂದು ಫಾರ್ಮುಲಾದಲ್ಲಿ ನಾವು ಇರ್ತೀವೋ, ನಾವು ಆಚರಣೆಯಲ್ಲಿ ಇರ್ತೀವೋ, ಆ ಸ್ಥಿತಿಯಲ್ಲಿ ನಾವು ಇರ್ತೀವೋ, ಅವಾಗ ನಾವು ನಾರಾಯಣನಾಗ್ತೀವಿ. ಸೊ ಆ ಒಂದು ಮನುಷ್ಯದಿಂದ ಈ ಒಂದು ನಾರಾಯಣ ಆಗ್ಬೇಕು ಅಂದ್ರೆ ಈ 7 ಕಂಡೀಷನ್ಸ್ ನ ನಾವು ಫಾಲೋ ಮಾಡ್ಬೇಕು ಮಾಸ್ಟರ್ಸ್. ಸೊ ಯಾವಾಗ ನಾವು ಆ ನಾರಾಯಣ ಆಗ್ತೀವೋ ಅಲ್ಲಿ ವೈಭವನೆ ಇರುತ್ತೆ, ಅಲ್ಲಿ ಆನಂದ ಇರುತ್ತೆ, ಅಲ್ಲಿ ಸತ್ಯಂ ಶಿವಂ ಸುಂದರಂ, ಅಲ್ಲಿ ಸೌಂದರ್ಯ ಇರುತ್ತೆ, ಅಲ್ಲಿ ಆನಂದ ಇರುತ್ತೆ, ಅಲ್ಲಿ ಬ್ರಹ್ಮಾನಂದ ಇರುತ್ತೆ ಮಾಸ್ಟರ್ಸ್. ಸೊ ನಮ್ಮದಲ್ಲಿ ಆ ಒಂದು ದೈವಶಕ್ತಿ, ನಾವೆಲ್ಲ ಆ ಒಂದು ದೈವ ಪದಾರ್ಥ. ಅದಕ್ಕೆ ಈ ನಾವು ಶರೀರ ಅಲ್ಲ, ಆತ್ಮ ಪದಾರ್ಥ ಅಂತ ಹೇಳ್ತೀವಿ. ಸೊ ಅದು ನಾವು ಅನುಭೂತಿಗೆ ತಗೋ ಅನುಭವಿಸಬೇಕು ಅಂದ್ರೆ ಈ ಒಂದು ಯಾವಾಗ ನಾವು ಈ ಕಂಡೀಷನ್ಸ್ ನ ಫಾಲೋ ಆಗ್ತೀವೋ ಅವಾಗ ನಾವು ಆ ಒಂದು ದೈವತ್ವನ ನಾವು ಅನುಭವಿಸ್ತೇವೆ ಮಾಸ್ಟರ್ಸ್. ನಾವು ಆ ಫೀಲ್ ಆಗ್ತೀವಿ, ನಮ್ಗೆ ಅದು ಗೊತ್ತಾಗುತ್ತೆ, ಹೌದು ಅದು ನಾನೇ. ಸೊ ನಾವು ಮನಸ್ಸು ಸ್ಥಿತಿದಲ್ಲಿ, ಆ ಒಂದು ಬುದ್ಧಿ ಸ್ಥಿತಿದಲ್ಲಿ ಇದ್ದೀವಿ. ಅದಕ್ಕೆ ನಾವು ಅದೇ ಈ ಒಂದು ಆತ್ಮ, ಆ ಒಂದು ಪರಬ್ರಹ್ಮ ಅಂತ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಆ ಒಂದು ಮನಸ್ಸು ಸ್ಥಿತಿದಲ್ಲಿ ಇದ್ದೀವಿ. ಅದಕ್ಕೆ ಯಾವಾಗ ನಾವು ಆತ್ಮ ಸ್ಥಿತಿದಲ್ಲಿ ಇರ್ತೀವೋ ಆವಾಗ ಗೊತ್ತಾಗುತ್ತೆ ನಾವು ನಾರಾಯಣ. ಆ ಒಂದು ನಾರಾಯಣ ಅಂತಿದೀವಲ್ಲ ಅದು ನಾವು ಅದೇ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ ಒಂದು 7 ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಅದಕ್ಕೆ ಅರ್ಜುನನು ಯಾವಾಗ ಯುದ್ಧದಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ನೋಡ್ಮೇಲೆ ಅವ್ರು ಏನ್ ಹೇಳ್ತಾರೆ, ಇಲ್ಲ ನಾನು ಈ ಯುದ್ಧ ಮಾಡಕ್ ಆಗಲ್ಲ, ಇದರಿಂದ ನನ್ಗೆ ಏನ್ ಸಿಗುತ್ತೆ, ನಾನ್ ಬೇಕಂದ್ರೆ ನಾನು ಭಿಕ್ಷದಿಂದನೇ ನಾನು ಜೀವಿಸ್ತೀನಿ, ನನಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ನೀನು ಧರ್ಮ ಮಾಡ್ಬೇಕು. ನಿನ್ ಧರ್ಮ ಏನು? ಕ್ಷತ್ರಿಯಾಗಿ ನೀನು ಇರುವಾಗ, ನೀನ್ ರಾಜವಾಗಿ ಇರುವಾಗ ನಿನ್ನ ಧರ್ಮ ಏನು? ನೀನು ಒಂದು ರಾಜ್ಯನ ನೀನು ಕಾಪಾಡ್ಕೋಬೇಕು, ರಕ್ಷಿಸಬೇಕು. ಅದಕ್ಕೆ ಇಲ್ಲಿ ನೀನ್ ಧರ್ಮನ ಬಿಡಬಾರ್ದು, ನೀನ್ ಧರ್ಮನ ನೀನ್ ಮಾಡು. ನೀನು ಧರ್ಮ ಮಾಡಿಲ್ಲ ಅಂದ್ರೆ ನಿನ್ ಜೀವನ ವ್ಯರ್ಥ. ಸೊ ಅಂತ ಅವರು ಆತ್ಮ ಜ್ಞಾನ ಬೋಧಿಸಿದ್ರು ಅಲ್ಲಿ. ಸೊ ಅದಕ್ಕೆ ಈ ಆತ್ಮ ಜ್ಞಾನ ಬೇಕು. ಎಲ್ಲಿ ಯಾವ ತರ ಇರ್ಬೇಕು, ಯಾವ ಟೈಮಲ್ಲಿ ಏನು ನಾವು ಡಿಸಿಷನ್ ಮಾಡ್ಕೋಬೇಕು, ಎಲ್ಲಿ ನಾವು ಯಾವ ತರ ನಾನು ಪ್ರವರ್ತಿಸಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ಆತ್ಮಜ್ಞಾನ ಇರ್ಬೇಕು. ಅದಕ್ಕೆ ಅಲ್ಲಿ ಅರ್ಜುನಗೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಏನು ಅಂತ ಅರ್ಥ ಆಗಿಲ್ಲ, ಅಲ್ಲಿ ಅವ್ರಿಗೆ ಆ ಜ್ಞಾನವಿಲ್ಲ. ಅದಕ್ಕೆ ಕೃಷ್ಣ ಅವ್ರಿಗೆ ಆ ಒಂದು ಜ್ಞಾನ ಬೋಧನೆ ಮಾಡಿದ್ರು. ಇವಾಗ ಅವರು ನಿಮ್ನ ಬಿಡಲ್ಲ, ಅವ್ರು ನಿಮ್ನ ಸಾಯಿಸಕ್ಕೆ ರೆಡಿಯಾಗಿದ್ದಾರೆ. ಆದ್ರೆ ಮತ್ತೆ ನೀವು ಆ ಟೈಮಲ್ಲಿ ನೀವು ನಿಮ್ನ ರಕ್ಷಿಸ್ಕೋಬೇಕು, ನಿಮ್ ಧರ್ಮ ನೀವು ಮಾಡ್ಲೇಬೇಕು. ಆಪದ ಧರ್ಮದಲ್ಲಿ ನೀವು ಯುದ್ಧ
ಕಂಪಲ್ಸರಿ ಆ ಧರ್ಮಕ್ಕೆ ನಿಮ್ನೆ ನೀವು ರಕ್ಷಿಸ್ಕೊಳ್ಳಕ್ಕೆ ನೀವು ಕಂಪಲ್ಸರಿ ಯುದ್ಧ ಮಾಡ್ಬೇಕು ಅಂತ ಹೇಳುವಾಗ ಅವಾಗ ಅರ್ಜುನ ಓಕೆ ಆದ್ರು. ಅವರು ಆ ಒಂದು ಯುದ್ಧ ಮಾಡಿದ್ರು. ಸೊ ಅದಕ್ಕೆ ಅರ್ಜುನ ಹೇಳ್ತಾರೆ, ಅವರು ಶರೀರ ಅಲ್ಲ, ಆತ್ಮ. ನೀನು ಸಾಯಿಸಿದ್ರು ನಾವು ಸತ್ತೋಗಲ್ಲ, ಅವ್ರ ಶರೀರ ಮಾತ್ರ ಹೋಗುತ್ತೆ, ಅವ್ರು ಇರ್ತಾರೆ. ಸೊ ಮಾಸ್ಟರ್ಸ್ ಅವರೇ ಇಲ್ಲ, ನಾವು ಅಷ್ಟೇ, ಎಲ್ಲಾರು ಅಷ್ಟೇ. ಯಾರು ನಷ್ಟ ಕೊಟ್ರು, ಅವಮಾನ ಮಾಡಿದ್ರು, ಏನೇ ಮಾಡಿದ್ರು, ನಾವು ಈ ಶರೀರ ಬಿಟ್ಮೇಲೇನು ನಾವು ಇರ್ತೀವಿ ಮಾಸ್ಟರ್ಸ್. ಒಳ್ಳೆ ಶರೀರ ಹೋಗುತ್ತೆ, ನಾವು ಮಾತ್ರ ಯಾವಾಗ್ಲೂ ಇರ್ತೀವಿ. ಸೊ ನಾವು ಇರ್ತೀವಿ ಅಂತ ಗೊತ್ತಾದ್ಮೇಲೆ ಮತ್ತೆ ಇನ್ನ ಯಾಕೆ ನಮ್ಗೆ ಅಷ್ಟು ಅದು ಅಯ್ಯೋ ನನ್ ಜೀವನದಲ್ಲಿ ಕಷ್ಟ ಆಗ್ತಿದೆ, ಅವಮಾನ ಆಗ್ತಿದೆ, ನನಗೆ ಏನೋ ಆಗ್ಬಿಟ್ಟಿದೆ ಅಂತ ಯಾಕೆ ನಾವು ಭಯ ಪಡ್ಬೇಕು? ಅದನ್ನ ಯಾಕೆ ನಾವು ತಗೊಳ್ಬೇಕು? ನಿಮಗ್ ಗೊತ್ತು, ಏನೇ ಆದ್ರೂ ನಾನು ಇರ್ತೀನಿ ಅಂತ ಸತ್ಯ ನಮಗ್ ಗೊತ್ತು ನಮ್ಗೆ. ಸೊ ಅದಕ್ಕೆ ಅಲ್ಲಿ ಕೃಷ್ಣ ಹೇಳ್ತಾರೆ ಅರ್ಜುನ್ಗೆ, ನೋಡಿ ನೀನು ಸಾಯಿಸ್ತಿದ್ಯಾ ಅಂತ ನೀನ್ ಅನ್ಕೊಳ್ತಿದೀಯ, ಆದ್ರೆ ಅವ್ರ ಶರೀರ ಮಾತ್ರ ಹೋಗುತ್ತೆ, ಅವ್ರು ಇರ್ತಾರೆ, ನೀನ್ ಅವ್ರನ್ನ ಸಾಯಿಸಕ್ ಆಗಲ್ಲ. ಯಾಕಂದ್ರೆ ಆತ್ಮಗೆ ಸಾವು ಇಲ್ಲ, ಶರೀರಕ್ಕೆ ಮಾತ್ರ ಇದೆ, ಆದ್ರೆ ಆತ್ಮಕ್ಕೆ ಸಾವು ಇಲ್ಲ. ಈ ಸತ್ಯ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತು. ಸೊ ಆ ಸತ್ಯ ನಿನಗ್ ಗೊತ್ತಾಗ್ಬೇಕು ಅಂದ್ರೆ ನಿನಗೆ ಆತ್ಮಜ್ಞಾನ ಬೇಕು, ನೀನು ಯೋಗಿ ಆಗ್ಬೇಕು. ನೀನು ಯೋಗಿ ಆಗಿದ್ರೆ ಅವಾಗ ನಿನಗೆ ಈ ಸತ್ಯ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ನೀನು ಅವ್ರು ಸತ್ತೋಗ್ಬಿಡ್ತಾರೆ ಅಂತ ನೀನು ಅಳ್ತಿದೀಯ, ಆದ್ರೆ ನನಗ್ ಗೊತ್ತು ಅವ್ರು ಸಾಯಲ್ಲ, ಅವರು ಅಧರ್ಮದಲ್ಲಿದ್ದಾರೆ. ಅದಕ್ಕೆ ಅವರಲ್ಲಿ ಪರಿವರ್ತನೆ ತಗೊಳ್ಳಕ್ಕೆ ಅವರು ಆ ಧರ್ಮ ಮಾಡ್ತಿದ್ದಾರೆ. ಅದಕ್ಕೆ ನಾವು ಅವ್ರನ್ನ ನಾವು ಅವನ ಆ ಯುದ್ಧ ಮಾಡ್ತಿದೀವಿ ಅಷ್ಟೇ. ಅವ್ರ ಶರೀರ ಮಾತ್ರ ನಾವು ನಾಶನ ಮಾಡ್ತಿದೀವಿ, ಆದ್ರೆ ಅವ್ರನ್ನ ನೀನು ನಾಶ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನೀನು ನನ್ನ ತರ ಯೋಗಿ ಆಗು, ಅವಾಗ ನಿಮ್ಗೆ ಈ ಒಂದು ಸತ್ಯದ ಬಗ್ಗೆ ಗೊತ್ತಾಗುತ್ತೆ. ನೀನು ಯೋಗಿ ಆಗು ಅರ್ಜುನ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು PSSF ಸೊಸೈಟಿ ಯಾವುದಕ್ಕೆ ಇದೆ ಅಂದ್ರೆ ನಾವು ಆ ಒಂದು ಯೋಗಿ ಆಗ್ಬೇಕು, ಆ ಒಂದು ಆತ್ಮಜ್ಞಾನಿ ಆಗ್ಬೇಕು, ಆ ಎನ್ಲೈಟ್ಮೆಂಟ್ ಆಗ್ಬೇಕು. ಅವಾಗ ಮಾತ್ರನೇ ನಾವು ಸುಖ ಆನಂದ ಸಂತೋಷವಾಗಿ ಇರ್ಬೋದು, ಇಲ್ಲಾಂದ್ರೆ ಇರಕ್ಕಾಗಲ್ಲ ಮಾಸ್ಟರ್ಸ್. ಎಷ್ಟು ಸಂಪಾದನೆ ಇದ್ರುನು, ಏನೇ ಇದ್ರುನು ಆನಂದವಾಗಿ ಇರಕ್ಕಾಗಲ್ಲ. ಯಾವಾಗ್ಲೂ ಏನು ಬಂದ್ರು ಭಯ ಪಡ್ಬಿಡ್ತೀವಿ, ಮತ್ತೆ ಏನೋ ಆಗುತ್ತೆ ಅಂತ, ಮತ್ತೆ ಮನೆಯವ್ರಿಗೆ ಏನೋ ಆಗುತ್ತೆ ಅಂತ, ಅವ್ರಿಗೇನಾಗುತ್ತೆ ಅಂತ, ನನಗೇನೋ ಆಗುತ್ತೆ ಅಂತ ಯಾವಾಗ್ಲೂ ಭಯದಿಂದ ಇರ್ತೀವಿ. ಆದ್ರೆ ನಾವು ಶರೀರ ಅಲ್ಲ, ನಾವು ಆತ್ಮ. ನಾವು ಯಾರು? ಆ ಒಂದು ದೈವ ಪದಾರ್ಥ, ಆ ಒಂದು ಆತ್ಮ ಪದಾರ್ಥ. ನಮ್ದಲ್ಲಿ ಏನಿದೆ, ಆ ಒಂದು ದೈವದಲ್ಲಿ ಯಾವ ಒಂದು ಶಕ್ತಿ ಇದೆಯೋ, ಯಾವ ಒಂದು ಧೈರ್ಯ ಇದೆಯೋ ಅದೆಲ್ಲಾನು ನಮ್ದಲ್ಲಿ ಇದೆ ಅಂತ ಸತ್ಯ ಗೊತ್ತಾದ್ಮೇಲೆ ಇನ್ನ ಎಲ್ಲಿದೆ ಮಾಸ್ಟರ್ಸ್ ಕಷ್ಟ, ನಷ್ಟ, ಅವಮಾನ? ಏನೇ ಇಲ್ಲ. ಯಾಕಂದ್ರೆ ಯಾರಿ ಭೂಮಿಯಲ್ಲೇ ಬಂದ್ರು ಎಲ್ಲಾ ತರ ಕಷ್ಟ, ಸುಖ, ಸಂತೋಷ, ಆನಂದ, ಜನನ ಮರಣ ಎಲ್ಲಾನು ಇಲ್ಲಿ ಇದೆ, ಕಾಮನ್. ಅದೆಲ್ಲ ಸಹಜ, ಎಲ್ಲಾರ್ಗು ಸಹಜ. ಅದೆಲ್ಲ ಅನುಭವಿಸಕ್ಕೆ ಇಲ್ಲಿ ನಾವು ಕಲ್ತ್ಕೊಳ್ಳಕ್ಕೆ, ತಿಳ್ಕೊಳಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ಯಾವಾಗ ಇವೆಲ್ಲ ಗೊತ್ತಾಗ್ಬಿಡುತ್ತೆ, ಎಷ್ಟು ಈಸಿ ಆಗೋಗುತ್ತೆ ಮಾಸ್ಟರ್ಸ್ ಲೈಫ್. ಈ ಆಧ್ಯಾತ್ಮಿಕದಲ್ಲಿ ನಾವು ಇಲ್ಲದಿರುವಾಗ, ನಾವು ಪ್ರಪಂಚಿಕದಲ್ಲಿ ಇರುವಾಗ ನಾವು ಎಷ್ಟು ದುಃಖದಲ್ಲಿ ಇದ್ದೀವಿ. ಏನೇ ಬಂದ್ರು ಎಷ್ಟು ಟೆನ್ಷನ್ ಆಗೋಗ್ಬಿಡ್ತೀವೋ, ಎಷ್ಟು ಭಯ ಆಗೋಗ್ಬಿಡುತ್ತೋ ನಮ್ಗೆ.
ಆದ್ರೆ ಯಾವಾಗ ನಾವು ಈ ಆಧ್ಯಾತ್ಮಿಕದಲ್ಲಿ ನಾವು ಬಂದಿದೀವೋ, ಯಾವಾಗ ನಾವು ಈ ಆತ್ಮ ಜ್ಞಾನನ ಯಾವಾಗ ನಾವು ಧ್ಯಾನ ಸಾಧನೆ ಮಾಡಿದೀವೋ, ಯಾವಾಗ ನಾವು ಆ ಬುಕ್ಸ್ ಎಲ್ಲ ಸ್ವಾಧ್ಯಾಯ ಮಾಡಿದೀವೋ, ಯಾವಾಗ ನಾವು ಸಚಿನ ಸಾಂಗತ್ಯ ಮಾಡಿದೀವೋ, ಅವಾಗ ನಮ್ಗೆ ಆ ಸತ್ಯ ಗೊತ್ತಾದ್ಮೇಲೆ ಎಷ್ಟು ಈಸಿ ಮಾಸ್ಟರ್ಸ್. ಓ, ಲೈಫಲ್ಲಿ ಇದೆಲ್ಲ ಸಹಜನೇನಾ, ಈ ಕಷ್ಟ ಅವಮಾನ ನಷ್ಟ ಯಾವಾಗ್ಲೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆದ್ರೆ ಅದನ್ನ ನಾವು ಅಷ್ಟು ತಗೊಳ್ಳೋದು ಬೇಕಾಗಿಲ್ಲ. ನಾವು ಇಲ್ಲಿ ಯಾವ್ದಕ್ ಬಂದಿದೀವಿ, ಕಲ್ತ್ಕೊಳ್ಳೋದು ಬಂದಿದೀವಿ, ನಮ್ ಟೈಮ್ ಹೋಗ್ಬಿಡ್ತು, ನಾವು ಹೋಗ್ಬಿಡ್ತೀವಿ ಅಂತ ಗೊತ್ತಾದ್ಮೇಲೆ ಇನ್ನು ಏನಿದೆ ಮಾಸ್ಟರ್ಸ್, ಇನ್ನು ಏನೂ ಇಲ್ಲ ಅದು. ಸೊ ಅದಕ್ಕೆ ಈ ಒಂದು ಸತ್ಯಗಳನ್ನ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಇದು ತಿಳ್ಕೋಬೇಕು ಅಂದ್ರೆ ಮತ್ತೆ ಎಷ್ಟೊಂದು ಈ ಭೂಮಿದ ಗುರುಗಳಲ್ಲೇ ಎಷ್ಟೊಂದು ಜನ ಬಂದಿದ್ದಾರೆ. ಮತ್ತೆ ಈ ಟೈಮಲ್ಲಿ ನಿಜಾಗ್ಲು ನಾವು ನಂಗೆ ಪತ್ರಿಜಿ ಸರ್ ಮತ್ತೆ ಅವರು ಒಂದು ಸಾಂಗತ್ಯದಲ್ಲಿ ಅವ್ರು ಹೇಳಿದ ಆ ಒಂದು ಆಧ್ಯಾತ್ಮಿಕ ವಿಷಯಗಳನ್ನ ಮತ್ತೆ ಅವರು ಆಚರಿಸಿ ಅವರು ಜೀವನದಲ್ಲಿ ಎನ್ಲೈಟ್ಮೆಂಟ್ ಆಗಿ ಅವರು ಎಷ್ಟೊಂದು ಮತ್ತೆ ಆ ಒಂದು ಇಷ್ಟೊಂದು ತ್ರೇತಾಯುಗ ಆಗ್ಲಿ, ದ್ವಾಪರ ಯುಗದಲ್ಲಿ ಆದ್ರೆ, ಕೃತಯುಗದಲ್ಲಿ ಆದ್ರೆ, ಕಲಿಯುಗದಲ್ಲಿ ಆದ್ರೆ ಎಷ್ಟೊಂದು ಜನ ಹೇಳಿದ ಗುರುಗಳು ಹೇಳಿದ ಆ ಜ್ಞಾನವನ್ನ, ಎಷ್ಟೊಂದು ತಿಳಿದ ಸತ್ಯಗಳನ್ನ ನಮ್ಗೆ ವಿಡಿಯೋ ರೂಪದಲ್ಲಿ ಮತ್ತೆ PMC ದ್ವಾರ ನಮ್ಗೆ ಎಷ್ಟೊಂದು ಆ ಸತ್ಯಗಳನ್ನ ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಅವ್ರು ಎಷ್ಟೊಂದು ಲಕ್ಷ ಪುಸ್ತಕಗಳನ್ನೆಲ್ಲ ಓದಿದ್ದಾರೆ. మరి ಅದರಲ್ಲಿ ಯಾವುದು ನಮ್ಗೆ ಇಂಪಾರ್ಟೆಂಟ್ ಅದನ್ನೆಲ್ಲನೂ ಸೇಕರಣೆ ಮಾಡಿ ನಮ್ಗೆ ಸುಲಭವಾಗಿ ಅದೆಲ್ಲ ವಿಷಯಗಳನ್ನು ನಮ್ಗೆ ತಿಳಿಸ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ಇನ್ನೇನು ಮಾಸ್ಟರ್ಸ್, ಆ ಬುಕ್ಸ್ ನಾವು ಅವರು ಕೊಟ್ಟಿರೋ ಬುಕ್ಸ್ ನ, ಅವ್ರು ಹೇಳಿದ ವಿಡಿಯೋಸ್ ನ, ಅವರು ಲಾಕ್ ಡೌನ್ ಅಲ್ಲಿ ನಮ್ಗೆ PMC ಕೊಟ್ಟಿರೋ ಸಂದೇಶಗಳನ್ನ ನಾವು ಕೇಳಿದ್ರೆ ಸಾಕು ಮಾಸ್ಟರ್ಸ್. ಯಾಕಂದ್ರೆ ಎಲ್ಲ ವಿಷಯಗಳು ಇಷ್ಟು ಎಷ್ಟೊಂದು ಯುಗದಿಂದ ಎಷ್ಟೊಂದು ಗುರುಗಳ ಸಂದೇಶಗಳಲ್ಲ, ಅದು ವೇದದಲ್ಲಿ ಇರಲಿ, ಉಪನಿಷತ್ತದಲ್ಲಿ ಇರಲಿ, ಇತಿಹಾಸಗಳಲ್ಲಿ ಇರಲಿ, ಇಲ್ಲ ಎಷ್ಟೊಂದು ಜನ ಯೋಗಿಗಳು ಅವ್ರ ಎನ್ಲೈಟ್ಮೆಂಟ್ ఒక ಸ್ಥಿತಿದಲ್ಲಿ ಹೇಳಿದ ಆ ಒಂದು ಆತ್ಮಜ್ಞಾನ ವಿಷಯಗಳನ್ನ ಎಲ್ಲಾನು ಅವರು ತಿಳಿಸಿದ್ದಾರೆ ಮಾಸ್ಟರ್ಸ್. ನಾವು ಕೇಳಿದ್ರೆ ಒಂದೊಂದು ಕಾನ್ಸೆಪ್ಟ್ ನಾವು ಕೇಳಿದ್ರೆ ಎಷ್ಟು ಎಲ್ಲಾನು ಕೊಟ್ಟಿದ್ದಾರೆ, ಅವ್ರು ಎಷ್ಟು ಈಸಿ ಮಾಡ್ಬಿಟ್ಟಿದ್ದಾರೆ. ಆ ನವವಿಧ ಧರ್ಮದಲ್ಲಿ మరి ಎಷ್ಟೊಂದು ಧರ್ಮಗಳ ಬಗ್ಗೆ ಹೇಳಿದ್ದಾರೆ. మరి ಆ ತರ ಎಷ್ಟು ಶಾಸ್ತ್ರಗಳ ಬಗ್ಗೆ, ಆ ಜ್ಞಾನಶಾಸ್ತ್ರ, ಆತ್ಮಶಾಸ್ತ್ರ, ಜ್ಞಾನ ನವರತ್ನಗಳು ಆದ್ರೂ ವೇದಗಳಲ್ಲಿ ಯಾವ್ದೊಂದು ಹೇಳಿದಾರೋ ಅದ್ರಲ್ಲೆಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ, ಎಷ್ಟು ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದಾರೆ ನಮ್ಗೆ. ಸೊ ಎಷ್ಟು ಸಹಜವಾಗಿ ಸಿಂಪಲ್ ಆಗಿ ಎಲ್ಲರಿಗೂ ತಿಳಿಯೋ ತರ ಅವರು ಆ ಟೋಟಲ್ ಆಗಿ ಏನು ಗೊತ್ತಾಗ್ಬೇಕು, ಏನು ಬೇಕು, ಯಾವುದು ನಮ್ಗೆ ಇಂಪಾರ್ಟೆಂಟ್ ಅದೆಲ್ಲ ಕೊಟ್ಬಿಟ್ಟಿದ್ದಾರೆ. ನಮ್ಮ ಸಮಯನ ಅವರು ಎಷ್ಟು ನಮ್ಗೆ ಕಡಿಮೆ ಮಾಡಿದ ಅದೆಲ್ಲ ನಾವು ಬೇರೆ ಬುಕ್ಸ್ ಎಲ್ಲ ಆ ಸಾರಾಂಶ ಅದೆಲ್ಲ ಏನೇನಿದೆಯೋ ಅದೆಲ್ಲಾನು ಇವರು ನಮ್ಗೆ ಕೊಟ್ಬಿಟ್ಟಿದೆ. ಆ ತುಳಸಿದಳಂ ನೋಡಿದ್ರೇನೆ ಗೊತ್ತಾಗುತ್ತೆ ಮಾಸ್ಟರ್ಸ್, ಎಷ್ಟೊಂದು ಜನ ಹೇಳಿದ ಗುರುಗಳು ಹೇಳಿದ ಸಂದೇಶಗಳನ್ನ ಆ ತುಳಸಿದಳಂದಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಿಜವಾಗ್ಲು ಅವ್ರ ಗುರು ಅಂದ್ರೆ ಆ ಒಂದು ನಮ್ಗೆ ಆ ಒಂದು ಮಾರ್ಗ, ಸತ್ಯದ ಮಾರ್ಗ, ಧರ್ಮದ ಮಾರ್ಗವನ್ನ ನಮ್ಗೆ ತೋರಿಸ್ತಾರೆ ಅವರು. ನಾವೆಲ್ಲಾನು ಎಲ್ಲರಿಗೂ ಭೂಮಿ, ನಾವು ಸರ್ವಜೀವಿಗಳು ಆನಂದ ಇರ್ಬೇಕು ಅಂತಾನೆ ಅವ್ರ ಲೈಫ್ ಡೆಡಿಕೇಶನ್ ಮಾಡ್ತಾರೆ ಮಾಸ್ಟರ್ಸ್. ಆ ಒಂದು ಸತ್ಯಗಳನ್ನ ನಮ್ಗೆ ಹೇಳಿ ಯಾವ್ದು ಇರ್ಬೇಕು, ಯಾವ್ದು ಆಚರಿಸಬೇಕು, ಯಾವ್ದು ಆಚರಿಸಿದ್ರೆ ನಾವೆಲ್ಲ ಆನಂದವಾಗಿ ಆ ಬ್ರಹ್ಮಾನಂದದಲ್ಲಿ ನಾವು ಇರ್ತೀವೋ ಅಂತ ಅವರು ಆ ಒಂದು ಸೂತ್ರಗಳನ್ನ, ಆ ಪ್ರಿನ್ಸಿಪಲ್ಸ್ ನಮ್ಗೆ ಹೇಳ್ತಾರೆ ಮಾಸ್ಟರ್ಸ್. ಅದಕ್ಕೆ ನಮ್ಮೊಂದು ಪಜನ್ವಿಧಿ ಆದರ್ಶ ಸೂತ್ರಗಳು 18 ಪ್ರಿನ್ಸಿಪಲ್ಸ್ ಅದನ್ನ
ನಾವು ಆಚರಿಸಿದ್ರೆ ಸಾಕು ಮಾಸ್ಟರ್ಸ್, ನಾವೆಲ್ಲಾನು ಎಷ್ಟು ಆನಂದವಾಗಿ, ಸಂತೋಷವಾಗಿ, ಸುಖದಿಂದ ನಾವು ಇರ್ತೀವಿ. ಸೊ ಅದಕ್ಕೆ ನಮ್ ಜೀವನದಲ್ಲಿ ಈ ಒಂದು ಕಷ್ಟ, ನಷ್ಟ, ಅವಮಾನ ನಮ್ಗೆ ಬರ್ತಾನೆ ಇರುತ್ತೆ. ಇದರಿಂದ ನಾವು ಎಷ್ಟೊಂದು ಕಲ್ತ್ಕೊಳ್ತೀವಿ. ಸೊ ಅದಕ್ಕೆ ಈ 7 ಪಾಯಿಂಟ್ಸ್ ನಾವು, ಈ ಒಂದು 7 ಫಾರ್ಮುಲಾ, ಈ ಒಂದು 7 ಸೂತ್ರಗಳನ್ನ ನಾವು ಫಾಲೋ ಮಾಡೋಣ ಮಾಸ್ಟರ್ಸ್. ಆವಾಗ ಪುಷ್ಕಲ ಆಗಿ ನಮ್ಗೆ ಆತ್ಮಜ್ಞಾನ ಸಿಗುತ್ತೆ. ಆ ಎನ್ಲೈಟ್ಮೆಂಟ್ ನ ನಾವು ಫೀಲ್ ಆಗ್ತೀವಿ, ಅದರಲ್ಲಿ ನಾವು ಇರ್ತೀವಿ. ಅದಕ್ಕೆ ನಮ್ಗೆ ಈ ಒಂದು 7 ಕಂಡೀಷನ್ಸ್ ಎಷ್ಟು ಈಸಿ ಮಾಸ್ಟರ್ಸ್. ಎಷ್ಟ್ ಕಷ್ಟ, ಎಷ್ಟು ನಷ್ಟ, ಎಷ್ಟು ಅವಮಾನ, ನೋ ಆತ್ಮಹತ್ಯೆ, ನೋ ಹತ್ಯೆ ಮಾಡಬಾರ್ದು, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್. ಸೊ ಈ 7 ಕಂಡೀಷನ್ ನಾವು ಫಾಲೋ ಮಾಡ್ಬಿಟ್ರೆ ಈಗ ನಾವು ನಾರಾಯಣ ಆಗ್ತೀವಿ. ಸೊ ಇದನ್ನ ನಾವು ಈ 7 ಫಾಲೋ ಆಗಿದ್ರೆ ಸಾಕು. ಸೊ ಎಷ್ಟು ಈಸಿಯಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ನೋಡಿ. ಸೊ ಅದಕ್ಕೆ ನಾವು ಒಂದೊಂದು ಕಾನ್ಸೆಪ್ಟ್ ಪತ್ರಿಜಿ ಸರ್ ಹೇಳಿರೋದು ಎಲ್ಲಾನು ಕೇಳೋಣ ಮಾಸ್ಟರ್. ಆ ಶ್ರವಣನ ನಾವು ಮಾಡೋಣ, ಅವಾಗ ಶ್ರವಣ ಮಾಡಿ ಮನನ ಮಾಡೋಣ. ಅವ್ರು ಏನ್ ಹೇಳಿದ್ರು, ಏನು ಯಾವ್ದು ಗೂಡಿಗೆ ನಂಬಬಾರ್ದು. ಪತ್ರಿ ಸರ್ ಅದೇ ಹೇಳ್ತಾರೆ, ನಾವು ಸ್ಪಿರಿಚುವಲ್ ಸೈಂಟಿಸ್ಟ್. ನಾವು ಕೇಳ್ತೀವಿ, ಅದು ನಿಜಾನ ಅಲ್ಲಾನ ಅಂತ ನಾವು ಮತ್ತೆ ರಿಸರ್ಚ್ ಮಾಡ್ಕೋಬೇಕು, ಮತ್ತೆ ಅದ್ ನೋಡ್ಕೋಬೇಕು, ತಿಳ್ಕೋಬೇಕು, ಇದೆಯಾ ಇಲ್ಲಾನ ಅಂತ ನಾವು ಆಚರಿಸಬೇಕು. ಅಲ್ಲಿ ಸತ್ಯ ಇಲ್ಲ, ಸತ್ಯ ಇದೆಯಾ ತಗೊಳ್ಳಿ, ಸತ್ಯ ಇಲ್ಲ ಅಂದ್ರೆ ಬಿಟ್ಬಿಡಿ, ಅದು ಯಾರಾದ್ರೂ ಬರಲ್ಲ. ಸೊ ಅದಕ್ಕೆ ಯಾವಾಗ್ಲೂ ನಾವು ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿರ್ಬೇಕು. ಏನೋ ಯಾರೋ ಹೇಳಿದ್ರು ಅಂತ ಇದು ಆಗೋಗ್ಬಿಟ್ಟು ಆಮೇಲೆ ನಮ್ಗೆ ಮೋಸ ಮಾಡ್ಬಿಟ್ರು, ನಮ್ಗೆ ಇದಾಗೋಯ್ತು, ಅವ್ರು ಈ ತರ ಹೇಳಿದ್ರು, ಬೇಡ. ನೀವ್ ಕೇಳಿದ್ರಾ, ಶ್ರದ್ಧದಿಂದ ಕೇಳಿ, ಕೇಳಿದನ್ನ ನೀವು ನೋಡಿ ಅಪ್ಲೈ ಮಾಡಿ, ಇದೆಯಾ ಸತ್ಯ ಇಲ್ಲನ ನೀವು ನೋಡಿ ಚೆಕ್ ಮಾಡ್ಬೇಕು. ನಾವು ಒಂದು ಸೈಂಟಿಸ್ಟ್ ಯಾವ ತರ, ಇದೆಯೋ ಇಲ್ಲನ, ಇದು ಸತ್ಯನಾ ಇಲ್ಲನ, ಈ ಫಾರ್ಮುಲಾ ಮಾಡಿದ್ರೆ ಇದರಲ್ಲಿ ನಮ್ಗೆ ರಿಸಲ್ಟ್ ಬರ್ತಿದ್ಯಾ ಇದ್ದಾನ ಅಂತ ಸೈಂಟಿಸ್ಟ್ ಯಾವ ತರ ಮಾಡ್ತಿದಿರೋ, ನಾವು ಸ್ಪಿರಿಚುವಲ್ ಅಲ್ಲಿ, ಆಧ್ಯಾತ್ಮಿಕದಲ್ಲಿ ನಾವು ಮಾಡ್ಲೇಬೇಕು ಮಾಸ್ಟರ್ಸ್. ಸೊ ಮಾಡಿ ಇದು ಇದೆಯಾ ಇಲ್ಲ ಅಂತ ತಿಳ್ಕೊಂಡು, ಸತ್ಯ ಇದ್ರೆ ಆಚರಿಸಿ, ಸತ್ಯ ಇಲ್ಲ ಅಂದ್ರೆ ಯಾವ್ದು ಸತ್ಯ ಅಂತ ಅನ್ವೇಷಣೆ ಮಾಡ್ಬೇಕು. ನಾವು ಅನ್ವೇಷಣೆ ಮಾಡ್ಬೇಕು, ಮತ್ತೆ ಅದನ್ನ ವಿಚಾರಣೆ ಮಾಡ್ಬೇಕು, ಅದರಲ್ಲಿ ಯಾವುದು ಏನು ಅಂತ ನೋಡ್ಬೇಕು. ಇದೆ ಅಂದ್ರೆ ಫಾಲೋ ಆಗ್ಬೇಕು ಅಷ್ಟೇ. ಸೊ ಇದು ಏನಾದ್ರೂ ನಾವೇ ಕ್ರಿಯೇಟ್ ಮಾಡ್ಕೊಳ್ತಿದೀವಿ. ನಾವು ಯಾರೋ ನಮ್ನ ಮೋಸ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ನೀವು ಮತ್ತೆ ಅಲ್ಲಿ ಚೆಕ್ ಮಾಡಿಲ್ಲ, ನೀವು ನೋಡಿಲ್ಲ, ಸುಮ್ನೆ ಬೂಡಿಯಾಗಿ ನಂಬ್ಬಿಟ್ಟಿದ್ದೀರಾ. ಮತ್ತೆ ಅದು ಯಾರ ತಪ್ಪು? ನಮ್ ತಪ್ಪು. ಸೊ ಅದಕ್ಕೆ ಇಲ್ಲಿ ಯಾರಾದ್ರೂ ಸರಿ, ಏನು ಆದ್ರೂ ಸರಿ, ಮೂಢ ನಮ್ಮಕದಿಂದ ಹೋಗ್ಬೇಡಿ. ಆ ಮೂಢತತ್ವನ ಬಿಡ್ಬೇಕು ನಾವು. ನಮ್ಗೆ ಆ ಜ್ಞಾನ ಇದೆಯಲ್ಲ, ನಮ್ಗೆ ಬುದ್ಧಿ ಇದೆಯಲ್ಲ, ಅದರಿಂದ ನಾವು ಯಾವುದೇ ಇರ್ಲಿ ಮಾಸ್ಟರ್ಸ್, ಅದು ಕ್ಷುಣ್ಣವಾಗಿ ತಿಳ್ಕೋಬೇಕು. ಅದ್ರಲ್ಲಿ ಇದೆಯಾ ಇಲ್ಲ ನಾವು ಬೇರೆ ಮಾಡ್ಬೇಕು, ತಿಳ್ಕೊಂಡೆ ಅದರಲ್ಲಿ ಸತ್ಯತೆ ಆಚರಿಸಬೇಕು. ಆಚರಿಸಿದ್ರೆ ಆಟೋಮೆಟಿಕ್ ಆಗಿ ಏನ್ ಬರ್ಬೇಕೋ ಅದು ಬರುತ್ತೆ ಮಾಸ್ಟರ್ಸ್. ಅದಕ್ಕೆ ಪತ್ರಿಜಿ ಸರ್ ಅದೇ ಹೇಳ್ತಾರೆ, ಯು ಹ್ಯಾವ್ ಟು ಬಿಕಮ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್. ಸೊ ಅದಕ್ಕೆ ಇಲ್ಲಿ ಸ್ಪಿರಿಚುವಾಲಿಟಿ ಯಾವುದೇ ಇರ್ಲಿ, ಇದೇನೋ ಮಾಯಾಜಾಲ ಅಲ್ಲ. ಇಲ್ಲಿ ಸತ್ಯ ಇದೆ ಮಾಸ್ಟರ್ಸ್. ಏನೋ ಇಲ್ಲಿ ಯಾವುದೋ ಒಂದು ಜಾದು ಆಗ್ತಿದೆ, ಏನೋ ಹೇಳ್ಬಿಟ್ಟು ಏನೋ ಅಲ್ಲನೇ ಅಲ್ಲ. ಇದು ತಿಳ್ಕೋಬೇಕು ಮಾಸ್ಟರ್ಸ್. ಇದರಲ್ಲಿ ನಾವು ಮಾಡಿ ನೋಡಿದ್ರೆ ಸತ್ಯ ನಮ್ಗೆ ಗೊತ್ತಾಗುತ್ತೆ. ಧ್ಯಾನ ಸಾಧನೆ ಮಾಡಿದ್ದೀವಿ, ಆ ಸಾಧನದಲ್ಲಿ, ಆ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ಸತ್ಯ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ನಾವು ಆಚರಿಸ್ತೀವಿ. ಗೊತ್ತಿಲ್ಲ ಅಂದ್ರೆ ನಾವು ಸ್ವಲ್ಪ ದಿವಸ ಮಾಡ್ಬಿಟ್ಟು ಸ್ವಲ್ಪ ದಿವಸ ಬಿಟ್ಬಿಡ್ತೀವಿ. ಸೊ ಇಷ್ಟು ಅದ್ಭುತವಾಗಿ, ಸಿಂಪಲ್ ಆಗಿ, ನಮ್ಗೆ ಇಷ್ಟು ಚೆನ್ನಾಗಿ
ಆ ಒಂದು ಆತ್ಮಜ್ಞಾನವನ್ನ ತಿಳಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ತುಂಬಾ ಕಡಿಮೆ. ಅನಂತ ಕೋಟಿ ನಮಸ್ಕಾರಗಳು. ಸೊ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಇಲ್ಲಿ ಇರುವ ಪ್ರತಿಯೊಂದು ಮಾಸ್ಟರ್ಸ್ ಎಲ್ಲರಿಗೇನು ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಅದ್ಭುತವಾದ ವಿವರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಎಷ್ಟೋ ಅಂಶಗಳು ತಿಳಿಸ್ಕೊಟ್ಟಿದ್ರಿ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈಗ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಪ್ರಶ್ನೆಗಳು ಕೇಳ್ಬೋದು. ರೈಟ್, ರೇಣುಕಾ ಅವರೇ ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಇವತ್ತಿನ ಒಂದು ವಿಚಾರ ಬಂದು ಕಷ್ಟ, ನಷ್ಟ, ಅವಮಾನ. ಇದು ನನ್ನಲ್ಲೂ ಅಂದ್ರೆ ಎಲ್ಲರಲ್ಲೂ ಇರುತ್ತೆ. ಈ ಧ್ಯಾನಕ್ಕೆ ಬರೋಕಿನ ಮುಂಚೆ ಒಂದ್ ಕಷ್ಟ, ನಷ್ಟ ಯಾವುದೇ ಆಗ್ಲಿ, ಏನೇ ಆಗ್ಬಿಟ್ರು ತಕ್ಷಣ ಟೆನ್ಷನ್ ತಗೊಳ್ಳೋದು, ಒಬ್ರ ಮೇಲೆ ಕಿಡಿಕಾರೋದು, ಇದೆಲ್ಲ ಸಾಮಾನ್ಯವಾಗಿರುತ್ತೆ ಯಾವಾಗ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ. ಆದ್ರೆ ಧ್ಯಾನದ ನಂತರ ಖಂಡಿತವಾಗ್ಲು ಇದಿರೋದಿಲ್ಲ ಅಂತ ನನ್ನ ಭಾವನೆ. ನನಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು. ಆದ್ರೆ ಈ ಧ್ಯಾನಕ್ಕೆ, ಈ ಮಹಾ ಅವತಾರ್ ಫೌಂಡೇಶನ್ ಬಂದ್ಮೇಲೆ ನಿಜವಾಗ್ಲೂ ಎಷ್ಟು ಅನ್ಲಿಮಿಟೆಡ್ ಜ್ಞಾನ ಪಡಿತಿದೀವಿ ಅಂದ್ರೆ ಮೇಡಮ್, ಪ್ರತಿನಿತ್ಯನೂ ಒಂದೊಂದು ವಿಚಾರವಾಗಿ ತಿಳಿತಾ ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ. ರಂಗನಾಥ್ ಸರ್ ಅವ್ರು ಕೊಡ್ತಾ ಇರುವಂತಹ ಜ್ಞಾನ, ಅವರ ಒಂದು ಒತ್ತಡದ ಇದ್ರಲ್ಲೂ ನಮ್ಗೆ ಏನ್ ಜ್ಞಾನ ತಿಳಿಸ್ತಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ತಿಳಿಸ್ತೀನಿ. ರಾಮಾಯಣ, ಮಹಾಭಾರತ ಇದನ್ನೆಲ್ಲ ಒಂದು ಉದಾಹರಣೆ ತಗೊಂಡು ಅವರೆಲ್ಲ ಎಷ್ಟು ಕಷ್ಟ ನಷ್ಟ ಅನುಭವಿಸಿದ್ರು, ಅದ್ರ ಮುಂದೆ ನಾವೆಲ್ಲ ಏನೇನು ಇಲ್ಲ ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂತ ಅನ್ಸುತ್ತೆ ಮೇಡಮ್. ಹಾಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಂದಾ ಹೊಲ್ಲೆ ಅವ್ರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ, ನಂದಾ ಹೊರ್ಲಿ ಅವರು. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮೇಡಮ್. ಮೊದಲೇದಾಗಿ ಈ ಮಹಾವತಾರ್ ಫೌಂಡೇಶನ್ ದವರಿಗೆ ಹಾಗೂ ರಂಗನಾಥ್ ಗುರುಗಳಿಗೆ ಹಾಗೂ ತಮ್ಗೆಲ್ಲ ಮಾಸ್ಟರ್ಸ್ಗೂ ಧನ್ಯವಾದನ ಹೇಳ್ತೇನೆ ಮೇಡಮ್. ಯಾಕೆಂದ್ರೆ ಇಂಥದನ್ನ ನಮ್ಮ ಮನೆಯಲ್ಲೇ ಕುಳಿತು ತಾವು ಧ್ಯಾನವನ್ನು ಕೊಡ್ತಾ ಇದ್ದೀರಿ. ಹಿಂದೆಲ್ಲ ಆಶ್ರಮಗಳಿಗೆ ಹೋಗ್ಬೇಕಾಯ್ತು, ಮತ್ತೆ ಎಲ್ಲಿ ಕ್ಲಾಸ್ ನಡೀತಾ ಅಲ್ಲಿ ಹೋಗ್ಬೇಕಾಯ್ತು. ಆದ್ರೆ ನಮ್ಗ ತಾವು ಎಲ್ಲರೂ ನಾವು ಮನೆಯಲ್ಲೇ ಕುಳಿತು ನಾವು ಕೇಳುವಂತ ಮತ್ತ ನಾವೇನು ಅದನ್ನ ಮೇಲೆ ಏನೋ ಇದ್ ಮಾಡ್ತೇವಿ ಅದನ್ನ ಚೇಂಜ್ ಮಾಡ್ಕೊಳ್ಳಂತ ಒಂದು ಸದಾವಕಾಶ ನಮ್ಗೆಲ್ಲ ಒದಗಿಸ್ತಾ ಕೊಡ್ತಾ ಇದ್ದೀರಿ. ಇದು ಕಷ್ಟ ನಷ್ಟ ಕಣ್ಣೀರು. ನಾನ್ ನಿರ್ಭಯಾನಂದ ಗುರುಜಿದು ಒಂದು ಇದು ಕೇಳಿದ್ದೆ ಮೇಡಮ್. ಅದರಲ್ಲಿ ಅವ್ರು ಹೇಳಿದ್ರು, ಕಷ್ಟ ನಷ್ಟ ಕಣ್ಣೀರು ಬಂದ್ರೆ ನೀನು ಧೀರರಾಗುತ್ತಿ, ನೀ ಅದಕ್ಕೆ ಹೆದರ್ಬಾರ್ದು, ನೀ ಧೀರ ಆಗ್ತಿ. ಆಮೇಲೆ ಕಷ್ಟಗಳು ಬಂದಾಗ ನೀ ಮುಷ್ಟಿ ಬಿಗಿ ಹಿಡಿದು ನಿಂತ್ರು ಸ್ವಲ್ಪ ಹೊತ್ತು ಸಮಾಧಾನದಿಂದ ವಿಚಾರ ಮಾಡಿದಾಗ ನಿನ್ಗೆ ಏನ್ ಆಲೋಚನೆಗಳು ಬರ್ತಾವ ತಾನು ಅದಕ್ಕೆ ನಾ ರಿಯಾಕ್ಷನ್ ಮಾಡಬಾರ್ದು. ಕಷ್ಟ ಬಂದಾಗ ನಾನು ಕೂಡ ಅದಕ್ಕ ನನ್ ಕಷ್ಟ ಬಂತಲ್ಲ ಅಂತಂದು ನಾವು ಯೋಚನೆ ಮಾಡಬಾರ್ದು. ಕಷ್ಟ ನನ್ನ ಹಿಂದಿನ ಕರ್ಮ ಫಲ, ಅದು ನಾನು ಯಾರಿಗಾದ್ರೂ ಕಷ್ಟ ಕೊಟ್ಟಿದ್ದೆ, ಅದಕ್ಕೆ ನಾನು ಈಗ ಬಂದಿದೆ ಅಂತಂದು ಅದನ್ನ ವಿಚಾರ ಮಾಡಿದಾಗ ಅವು ಸರಳವಾಗಿ ಹೋಗ್ತಾವು ಅಂತ ತಿಳಿಸಿದ್ರು. ಈ ಕ್ಲಾಸ್ನಿಂದ ನಮ್ಗ ಇನ್ನೂ ಏನಾಗ್ತದೆ ಅಂದ್ರೆ ಮೇಡಮ್, ನಾವು ಈ ಕ್ಲಾಸ್ನಿಂದ ಡೈಲಿ ನಾವು ಇದರಲ್ಲಿ ಪ್ರತಿಯೊಂದನ್ನು ಕಲಿತಾ ಇದ್ದೇವಿ. ಈಗ 100% ಅಂತೂ ಆಗಿಲ್ಲ, ಆದ್ರೆ ಬರೇ 10% ಅಲ್ಲಿ ನಾವು ಪರಿವರ್ತನೆ ಆಗಿದ್ಕೆ ನನ್ನಲ್ಲಿ ವೈಯಕ್ತಿಕವಾಗಿ ನಾ ಹೇಳ್ಬೇಕಂದ್ರ ಭಾರಿ ಖುಷಿಯಿಂದ ಇದ್ದೇನೆ ಮೇಡಮ್. ಯಾವುದೇ ಕಷ್ಟಗಳು ಬಂದ್ರು, ಏನೇ ಅಪಮಾನ ಆದ್ರೂ ಕೂಡ ಸಹಿಸ್ಕೊಂಡು ನಾವು ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂತ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೇಡಮ್. ಆಮೇಲೆ 18 ಸೂತ್ರಗಳನ್ನ ಪದೇ ಪದೇ ನಾನು ಓದ್ತಾ ಇದ್ದೇನೆ, ಡೈಲಿ ಅದನ್ನ ಬರ್ಕೊಂಡಿದ್ದೇನೆ. ಅದರಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಪರಿಪೂರ್ಣವಾಗಿ ನಾವು ಪರಿವರ್ತನೆ ಆಗ್ಬಹುದು ಅಂತ ಅನ್ನೋದು ತುಂಬಾ ನನಗ ಅರ್ಥ ಆಯ್ತು ಮೇಡಮ್. ಚೆನ್ನಾಗಿ ಹೇಳ್ಕೊಟ್ಟಿದ್ರಿ. ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಅವತಾರ ಬಾಬಾ ಫೌಂಡೇಶನ್ ನಮ್ಮ ಪತ್ರಿಜಿ ಗುರುಗಳಿಗೆ ಕೂಡ, ಸ್ವರ್ಣಮಾಲಾ ಅಮ್ಮನವರಿಗೆ ಕೂಡ ನಾನು ಧನ್ಯವಾದಗಳನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಮೇಡಮ್. ತಾವು ಇಲ್ಲಿವರೆಗೂ 7 ನಿಯಮಗಳು ಅದ್ರ ಬಗ್ಗೆ ಹೇಳಿದ್ರಿ. ಒಂದೊಂದಕ್ಕೂ ಪ್ರತಿಯೊಂದಕ್ಕೂ ಉದಾಹರಣೆ ಕೊಟ್ಟಿದ್ರಿ. ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು, ರಾಮಾಯಣ ಮಹಾಭಾರತ ಕೌರವರು ಪಾಂಡವರು ಯಾವ ರೀತಿ ನಮ್ಮ ಮೋಸದಿಂದ ಗೆಲುವನ್ನು ಸಾಧಿಸಿದ್ರು, ಅದನ್ನ ದ್ರೌಪದಿ ಕೂಡ ಎಷ್ಟು ಕಷ್ಟವನ್ನು ಅನುಭವಿಸಿದ್ರು. ಆಮೇಲೆ ಇಲ್ಲಿ
ಸೀತಾಮಾತೆ ಕೂಡ ಅಷ್ಟೇ ಪ್ರತಿಯೊಂದು ಕಷ್ಟಗಳನ್ನು ಅನುಭವಿಸಿದ್ರು. ಜನರ ಮಾತಿಗೋಸ್ಕರ ಶ್ರೀರಾಮಚಂದ್ರರು ಸೀತಾಮಾತೆಯನ್ನ ಒಂದು ಅವಮಾನ ಅಂದ್ರೆ ಅವ್ರಿಗೆ ಒಂಥರದ ನಿಂದನೆ ಮಾಡಿ ಅವರು ಜನಕ ಭೂಮಿಗೆ ಹೋಗುವಂತ ಪ್ರಸಂಗ ಕೂಡ ಬಂತು. ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೇ ಅವಮಾನವನ್ನು ಸಹಿಸಿದ್ರು ಅಂತ ತಾವು ಹೇಳಿದ್ರಿ, ಅದು ಒಪ್ಕೊಳ್ತೀವಿ. ಇದರಿಂದ ಎಲ್ಲಾನು ಇದಾಯ್ತು. ಆಮೇಲೆ ನಾನು ಒಂದ್ಸಲ ಸದಾನಂದ ಗುರುಜಿ ಹಾಗೂ ಗಣಪತಿ ಸಚ್ಚಿದಾನಂದ ಗುರುಜಿಯವರ ಕೆಲವು ತತ್ವಗಳನ್ನು ಕೂಡ ನೋಡಿದ್ದೆ. ಅವ್ರು ಹೇಳಿದ್ರು, ಕಷ್ಟ ನೋವು ಅವಮಾನ ಬರ್ಲಿ, ಕಂಪ್ಲೇಂಟ್ ಇರ್ಲಿ, ಅಥವಾ ನಮ್ಮ ಮೇಲೆ ಯಾವುದೇ ತರದ ಜವಾಬ್ದಾರಿ ಇರದೇ ಅಂತೆ ಇದ್ರು ಕೂಡ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ಬಂದ್ರೆ ಏನು ತಿಳ್ಕೊಳ್ಬೇಕು ಅಂದ್ರೆ ಇವು ಎಲ್ಲ 7 ನಿಯಮನೇ 18 ನಿಯಮಗಳು ಕೂಡ ನಾವು ಏನು ನಮ್ಮ ಸುಧಾರಣೆ ಆಗುವ ಸಲುವಾಗಿ ನಮ್ಗೆ ಮುಂದೆ ಜೀವನದಲ್ಲಿ ಯಾವ ರೀತಿಯಿಂದ ನಡ್ಕೊಳ್ಬೇಕು ಅನ್ನೋ ಒಂದು ಸಲುವಾಗಿ ಅವ್ರು ನಮ್ಮನ್ನ ನಿಂದನೆ ಮಾಡ್ತಾರ ಅಂತ ಸಚ್ಚಿದಾನಂದ ಗಣಪತಿ ಗುರುಗಳು ಹೇಳಿದ್ರು. ಇದು ಒಪ್ಕೋತೀನಿ ಮೇಡಮ್, ನಾನು ಒಪ್ತೀನೂ, ಇದ್ರ ತಕ್ಕಂತೆ ನಡೀತಾನೂ ಇದ್ದೀನಿ ನಾನು, ಇಲ್ಲ ಅಂತಿಲ್ಲ. ಮೊದಲು ಕೆಲವು ಗೊತ್ತಿದ್ದಿಲ್ಲ, ಆದ್ರೆ ಈಗ ಯಾವಾಗ ನಾವು ಧ್ಯಾನಕ್ಕೆ ಬಂದಿದ್ವಲ್ಲ ಆವಾಗ್ಲಿಂದ ನಮ್ಮ ಗುರುಗಳಾದಂತಹ ರಂಗನಾಥ್ ಗುರುಗಳು ಪ್ರತಿಯೊಂದು ದಿವಸನೂ ಒಳ್ಳೆಯ ಜ್ಞಾನಿಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲಾ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದನ ಹೇಳ್ತೀನಿ. ಆಮೇಲೆ ಇಷ್ಟೆಲ್ಲ ಇದ್ರು ಕೂಡ ಮೇಡಮ್ ನಾವು ಸತ್ಯವಾಗಿ ನಡಿತೀವಿ, ಧರ್ಮದಲ್ಲಿ ನಡಿತೀವಿ, ಆಮೇಲೆ ಕಷ್ಟ ನೋವು ಎಲ್ಲವನ್ನ ಅನುಭವಿಸ್ತಾನೇ ಇರ್ತೀವಿ. ಎಷ್ಟು ದಿನ ಅಂತ ಅನುಭವಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದೇನ, ನಮ್ಮ ಎದುರಾಳಿಗಳು ನಮ್ಮನ್ನು ಬೈತಾನೆ ಇರ್ತಾರೆ, ದೂಷಿಸ್ತಾ ಇರ್ತಾರೆ, ನಮ್ಮ ಮೇಲಿಂದ ಮೇಲೆ ಕಷ್ಟಗಳನ್ನು ಕೊಡ್ತಾನೆ ಇರ್ತಾರೆ. ಅಂಥವ್ರನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯತೆ, ಎಷ್ಟಂತ ನಾವು ಸಹನೆ ಮಾಡ್ಕೊಳ್ಳಿಕ್ ಸಾಧ್ಯತೆ ಮೇಡಮ್ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಚೆನ್ನಾಗಿ ಹೇಳಿದ್ದೀರಾ. ಅಲ್ಲ ಎಷ್ಟು ಲಕ್ಷ್ಮೀದೇವ್ ಮಾತಾಡಿ, ಲಕ್ಷ್ಮೀದೇವ್ ಅವ್ರು ಮಾತಾಡಿ ಅನ್ಮಿಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆಯಾ? ನಮಸ್ತೆ ಎಲ್ರಿಗೂ ಸರ್. ಮೇಡಮ್ ನೀವ್ ಹೇಳಿದ್ದೇನು ಸರಿ, ಆದ್ರೆ ಕೆಲವರು ನಮ್ಗೆ ತುಂಬಾನೇ ಕಷ್ಟ ಕೊಡ್ತಾರೆ. ನಮ್ ಕೆಲಸ ಕೆಲವು ಪ್ರಾಣಿಗಳು ನಮ್ಗೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಅವಾಗ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕಾದ್ರೆ ಆತ್ಮರಕ್ಷಣೆ ಮಾಡ್ಕೋಬೇಕಾದ್ರೆ ನಾವ್ ಏನಾರು ಮಾಡ್ಬೋದಲ್ಲ, ನಮ್ಗೆ ಆತ್ಮರಕ್ಷಣೆ ಬೇಕು ಅನ್ಸಿದಾಗ ಕೆಲವು ಪ್ರಾಣಿಗಳು ನಮ್ಗೆ ಅಟ್ಯಾಕ್ ಮಾಡ್ತಾರೆ, ಅಥವಾ ಮನುಷ್ಯ ನಮ್ಗೆ ಪರ್ಪಸ್ ಆಗಿ ನಾವ್ ಏನಾರು ಮಾಡ್ಕೊಂತ ಬರ್ತಾರೆ. ನಮ್ಮ ದೈಹಿಕವಾಗಿ ದೈಹಿಕವಾಗಿ ಅಲ್ಲೇ ಮಾಡಕ್ ಬಂದಾಗ ನಾವ್ ಆತ್ಮರಕ್ಷಣೆ ಮಾಡ್ಕೋಬಹುದಲ್ವಾ ಅನ್ಸುತ್ತೆ ಮೇಡಮ್ ನಮ್ಗೆ. ಅಷ್ಟೇ ಮೇಡಮ್, ಇವಾಗ ಆತ್ಮಜ್ಞಾನ ಅಂದ್ರೆ ಎಲ್ಲಿ ಯಾವ ತರ ಇರ್ಬೇಕು, ಯಾವ ತರ ನಾವು ಅಲ್ಲಿ ಡಿಸಿಷನ್ ತರಬೇಕು ಅಂತ ನಮ್ಗೆ ಆ ಟೈಮಲ್ಲಿ ಯಾವ ತರ ಇದ್ ಮಾಡ್ಬೇಕು ಆ ತರ ಇರ್ಬೇಕು ಮೇಡಮ್. ಹೌದು, ಯಾಕಂದ್ರೆ ಶರೀರ ನೋಡಿ, ಬಾಯಿಯಲ್ಲಿ ಬೈದ್ರೆ ಅದು ಓಕೆ, ಆದ್ರೆ ಶರೀರದಲ್ಲಿ ಹಿಂಸೆ ಕೊಟ್ರೆ ನಾವು ನಾವು ರಕ್ಷಿಸ್ಕೋಬೇಕು. ಯಾಕಂದ್ರೆ ನೋಡಿ ಮೇಡಮ್, ಬೈದ್ರು ಏನೋ ಅವ್ರ ಬಾಯಿ ಬೈದ್ರು, ಅದರಿಂದ ಏನು ಇದು ನಮ್ಗೆ ಏನ್ ಆಗಲ್ಲ. ಇವಾಗ ಬುದ್ಧಾಗೇನೋ ಎಲ್ಲರನ್ನ ಪತ್ರಿವೀಸಾನು ಎಲ್ಲಾರು ಬೈದ್ರು, ಆದ್ರೆ ಶಾರೀರಿಕ ಹಿಂಸೆ ಕೊಟ್ರೆ, ನಿಮ್ಗೆ ಶರೀರಕ್ಕೆ ಹಾನಿ ಮಾಡೋದು, ಹೊಡಿಯೋದು ಆತರ ಮಾಡಿದ್ರೆ ನಾವು ಬಿಡ್ಬಾರ್ದು. ನಾವು ಇಮಿಡಿಯೇಟ್ ಆಗಿ ನಾವು ರಿಯಾಕ್ಷನ್ ತಗೋಬೇಕು. ಯಾಕಂದ್ರೆ ಹಿಂಸೆ ಮಾಡಬಾರ್ದು, ಶಾರೀರಿಕ ಹಿಂಸೆ ನೋವು ಈ ಶರೀರಕ್ಕೆ ಇದು ಮಾಡ್ಬಾರ್ದು, ಅದು ಕರೆಕ್ಟ್ ಅಲ್ಲ. ಅವಾಗ ನಾವು ತಗೊಳ್ತೀವಿ ಅವ್ರ. ಆದ್ರೆ ಬಾಯಿ ಏನಾಯ್ತು ಬೈತಾ ಇದ್ರೆ ಮತ್ತೆ ಮನೇಲಿ ಇವಾಗ ಅತ್ತೆ ಬೈತಾ ಇರ್ತಾರೆ, ಈ ಪಕ್ಕದ ಅದೆಲ್ಲ ನಾವು ಬೈತಾ ತಗೊಳ್ತೀವಿ. ಬಟ್ ನಮ್ಗೆ ಪರ್ಪಸ್ ಆಗಿ ಬರ್ತಾರೆ, ಅಲ್ಲೇ ಮಾಡ್ಬೇಕು ಅಂತ ಬರ್ತಾರೆ, ನಮ್ಮನ್ನ ಆಲ್ಮೋಸ್ಟ್ ಸಾಯಿಸ್ತಕೊಂಡ್ರೆ ಬರ್ತಾರೆ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಕೇಳಿದೆ ಮೇಡಮ್. ಹೌದು, ಅವಾಗ ಆಪತ್ತನ್ನ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು. ಯಾಕಂದ್ರೆ ಅವರು ನಮ್ಮ ಶರೀರನ ಹಿಂಸೆ ಕೊಡೋ ಹಕ್ಕು ಯಾರಿಗೂ ಇಲ್ಲ. ಶರೀರ ಮಾಡೋದು, ಅದನ್ನ ಇದು ಮಾಡೋ ಹಕ್ಕು ಅವ್ರಿಗೆ ಇಲ್ಲ, ಯಾರಿಗೂ ಇಲ್ಲ. ನಮ್ಗೂ ನಮ್ಮ ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಮಗೂ ಹಕ್ಕಿಲ್ಲ. ಅವಾಗ ಅವರು ನಮ್ ಶರೀರನ ಇದ್ ಮಾಡಕ್ಕೆ, ಹಿಂಸೆ ಕೊಡಕ್ಕೆ ಅವ್ರಿಗೆ ಯಾವ ತರ ಹಕ್ಕಿದೆ? ಸೊ ನಾವು ಚರ್ಯ ತಗೊಳ್ತೀವಿ. ಬಾಯಿಯಿಂದ ನಾವು ಬೈಯೋದು, ಏನಾದ್ರು ಇದು ಮಾಡೋದು, ಅದು ನಾವು ತಗೊಳ್ಳೋದು. ನಮಸ್ತೆ ಮ್ಯಾಮ್, ಧನ್ಯವಾದ. ರೈಟ್, ರಾಜಾ ಅವರೇ ಮಾತಾಡಿ. ఎస్ మేడం, నమస్తే. నేను సార్ని రిక్వెస్ట్ చేశాను, సార్ తెలుగులో కూడా అడగొచ్చా, నాకు మేడం క్లాసు విన్నాను అని.
సో చెప్పండి. అందుకే మేడం క్వశ్చన్ అడగాలనుకుంటున్నాను వాణి మేడం. ఆత్మస్థితి అంటే నిజస్థితియా, శూన్యస్థితియా, సత్యస్థితియా? నాకు ఈరోజు మీ లెసన్ విన్నాక వచ్చినటువంటి డౌట్ మేడం. అంటే అది మన ఒక సహజ స్థితి అది. కానీ మన మనసు స్థితిలో, బుద్ధి స్థితి, మన సహజత్వం కోల్పోయాం. మన సహజ స్థితి ఏంటంటే ఒక దైవ స్థితి, ఒక శూన్య స్థితి. సో ఆ ఒక దైవ స్థితి, శూన్య స్థితిలో ఈ కష్టము, నష్టము, అవమానం ఇంకేమైనా ఉంటదా అక్కడ? అక్కడ ఏమీ లేదు. కానీ ఎప్పుడైతే మనసు స్థితిలో ఉందో, నాకు అది జరిగింది, ఇది జరిగింది, అయ్యో నాకు ఇది అయిపోతుంది, అది అయిపోతుంది అనేది మనం అక్కడ ఆ ఒక మనసు స్థితిలో మనము దుఃఖానికి గురి అవుతున్నాం. కానీ ఆత్మ ఒక స్థితి ఏంటంటే అది జ్ఞానంతో కూడుండేది, అది వైభవంతో కూడుకుండేది, అది ఆత్మతో అది ఆనందంతో కూడుకుండేది. దాంట్లో సర్వము ఉంది. కానీ ఆ విషయం మనకు తెలియడం లేదు. ఎందుకు? మనం ఆ ఒక ఆత్మస్థితిలో, మన ఒక సహజ తత్వంలో మనం లేము. మనం ఈ శరీరం మనం ఎప్పుడైతే తీసుకొని వచ్చామో, నేను శరీరం అనుకుంటున్నాను. సో ఎప్పుడైతే మనం శరీరం అనుకున్నామో మన సహజ స్థితి మనం కోల్పోయాము. అంటే అక్కడ మన ఆత్మ, మనం ఒక దైవ పదార్థం అనే విషయము మనం ఎరుక కోల్పోయాం. అక్కడ అజ్ఞానంలో ఉన్నాం మనం. సో అందుకే అక్కడ ఎప్పుడైతే జ్ఞానంలో ఉంటామో, ఎప్పుడైతే ఆనందంలో ఉంటామో, ఎప్పుడైతే మౌనంలో ఉంటామో, ఎప్పుడైతే ఆ శూన్యంలో ఉంటామో, అది మన సహజమైన స్థితి. అప్పుడు తెలుస్తుంది మనం ఎవరు అని. మనసు స్థితిలో ఉన్నప్పుడు మనం ఎవరు అనేది తెలియదు. మనము శరీరం ఏమో, నేను మనసేమో, నేను బుద్ధి ఏమో, నేను అదేమో అని అనుకుంటాం. కానీ ఎప్పుడైతే ఆత్మస్థితిలో ఉందో మనం ఎవరనే విషయాన్ని తెలిసిపోతాయి. ఓ నేను శరీరం కాదు, నేను మనసు కాదు, నేను బుద్ధి కాదు, నేను ఆత్మ పదార్థము. ఈ ఆత్మ పదార్థానికి ఏమి అంటదు అనే విషయం మనకు తెలుస్తుంది. అందుకే మనం ఒక సహజత్వం తెలుసుకోవడానికి, మనం ఎవరని తెలుసుకోవడానికి మనం ధ్యాన సాధన చేస్తున్నాం. ధ్యాన సాధన ఏంటి? ఆ శూన్యంలో ఉండడానికి. ఆ శూన్యంలో ఉన్నప్పుడే నువ్వు ఏంటనేది తెలుస్తుంది. ఎందుకంటే శూన్యంలో నుంచే మనం వచ్చాం. సో నువ్వు ఆ సహజత్వాన్ని అనుభూతి వెళ్ళాలంటే నువ్వు శూన్యంలోకి వెళ్ళాలి, ఆ మౌనంలోకి వెళ్ళాలి. అందుకు ధ్యాన సాధన చేస్తున్నాం. అంటే మనల్ని మనము చూసుకోవడానికి, ఆ ఆత్మ సాక్షాత్కారం అవ్వడానికి, మనల్ని మనం తెలుసుకోవడానికి ఆ శూన్య స్థితి. అందుకే ఆలోచన రహిత స్థితి ఎప్పుడైతే అవుతుందో, ఎప్పుడైతే శూన్యంలో ఉంటే అదే ధ్యాన స్థితి అన్నాడు. అంతేకాని నువ్వు ఆలోచనలో ఉంటే ధ్యాన స్థితి కాదు. ఎంటీ మైండ్ లో ఉన్నప్పుడు మాత్రమే నువ్వు ఆత్మస్థితిలో ఉన్నావు, నువ్వు ధ్యానంలో ఉన్నావు అనే విషయం అక్కడ మనకి తెలుస్తుంది. అదే మన సహజ స్థితి. ఎందుకు అడిగానంటే మేడం ఈ క్వశ్చన్, నాకు భాష రాదు కన్నడ, అయినా ఎందుకనో ఉదయం నుంచి క్లాస్ వినాలని ఏదో తపన. కానీ నాకు అర్థమైన విషయం ఏంటంటే చాలా సింప్లిఫైగా అర్థమైపోయింది. అది ఇంతేనా కన్నడ అంటే? అంటే అది భాష రాకపోయినా అర్థం అవుతుంది భావం, మీరేం చెప్తున్నారు అనేది. సో అది విన్నాక అంటే ఇప్పుడు నేను ఏ స్థితిలో ఉండి ఇది విన్నాను అని ఒక డౌట్ వచ్చింది మేడం. అందుకే అడిగాను నేను అక్కడ. ఆత్మస్థితికి భాష లేదు మేడం. ఆత్మస్థితిలో మనకు భాష అడ్డురా. ఎస్ మేడం. అందుకే ఆ సార్ని క్వశ్చన్ చేశా, సార్ కన్నడలో అడగడం రాదు, తెలుగులో అడుగుతాను అని. ఎస్ మేడం. థ్యాంక్ యూ మేడం. థ్యాంక్ యూ సార్, నా రిక్వెస్ట్ యాక్సెప్ట్ చేసినందుకు. థ్యాంక్ యూ సో మచ్. థ్యాంక్ యూ ಮೇಡಮ್. ರೈಟ್. ಸ್ನೇಹಿತರೆ, ಇನ್ಯಾರಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಇನ್ನೂ ಒಂದು ನಿಮಿಷ, ಒಂದು ಪ್ರಶ್ನೆ ತಗೋಬಹುದು, ಆಮೇಲೆ ಮುಂದಿನ ಅಂಶ ನೋಡೋಣ. ದೀಪ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ಹೇಳಿರೋದು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಫಸ್ಟ್ ನೀವ್ ಹೇಳಿರೋದೆಲ್ಲ ನಾನು ಆಕ್ಸೆಪ್ಟ್ ಮಾಡ್ತೀನಿ, ಚೆನ್ನಾಗಿದೆ. ಎಲ್ಲ 7 ಪಾಯಿಂಟ್ಸ್ ಚೆನ್ನಾಗಿದೆ. ಬಟ್ ನನ್ ಕ್ವಶನ್ ಏನು ಅಂತ ಅಂದ್ರೆ, ಸುಮ್ನೆ ನಾನು ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ ಮೇಡಮ್. ನಾನು ಸ್ವಾಮಿ ವಿವೇಕಾನಂದ್ರ ಕೆಲವು ಪುಸ್ತಕಗಳಲ್ಲಿ ಓದಿದ್ದೀನಿ, ನಮ್ಗೆ ಎಲ್ಲಿ ಅವಮಾನಗಳಾಗುತ್ತಲ್ಲ ಅಲ್ಲಿ ನಮ್ ಚಪ್ಲಿಯನ್ನು ಬಿಡಬಾರ್ದು ಅಂತ ಅವ್ರು ಬರ್ದಿದ್ದಾರೆ. ಕೆಲವು ಥಾಟ್ಸ್ ಗಳಲ್ಲಿ ಓದಿದ್ದೀನಿ ನಾನು. ಮತ್ತೆ ನಮ್ಗೆ ಯಾರಾದ್ರೂ ಹಿಂಗ ಹರ್ಟ್ ಮಾಡ್ತಾರಲ್ಲ ಮೇಡಮ್, ಅವ್ರನ್ನ ತಿರುಗು ನೋಡ್ಬಾರ್ದು ಅಂತ ಕೆಲವು ಪುಸ್ತಕಗಳಲ್ಲಿ ಬರ್ದಿದಾರಲ್ಲ, ಅವ್ರದ್ದು ಯಾವ ತರ ಆಧ್ಯಾತ್ಮ ಮೇಡಮ್? ಹಲೋ,
ಮೇಡಮ್ ಅವರು ತುಂಬಾ ಎಲ್ಲ ಧ್ಯಾನ ಮಾಡ್ತಿದ್ರು, ತುಂಬಾ ಒಂದು ಇದ್ರಲ್ವಾ ಮೇಡಮ್, ಅವರು ಒಂದು ಸನಾತನ ಧರ್ಮದಲ್ಲೇ ಇದ್ರಲ್ವಾ. ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅಲ್ಲಿ ನಾವು ತಿರುಗು ನೋಡ್ಬಾರ್ದು ಅಂತ ಕೆಲವು ಪುಸ್ತಕಗಳಲ್ಲಿ ನಾನು ಓದಿದ್ದೀನಿ. ಅದಕ್ಕೋಸ್ಕರ ಆತರ ಅದು ಯಾವ ತರ ಆಧ್ಯಾತ್ಮ ಮೇಡಮ್, ಅದಕ್ಕೇನೆ ಕೇಳ್ಬೇಕು ಅಂತ ಅನಿಸ್ತು ನಿಮ್ಗೆ. ಎಲ್ಲ ಒಂದೇ ಮೇಡಮ್, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ವ್ಯತ್ಯಾಸ ಬರುತ್ತೆ. ಏನಂದ್ರೆ ಇವಾಗ ನೋಡಿ, ನಾವು ನಮ್ನ ಅವಮಾನ ಮಾಡ್ತಾ ಇದ್ರೆ, ಕಷ್ಟ ಕೊಡ್ತಾ ಇದ್ರೆ, ನಷ್ಟ ಕೊಡ್ತಾ ಇದ್ರೆ, ಅವರಿಂದ ನಾವು ದೂರ ಇರ್ತೀವಿ, ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅರ್ಥ ಆಯ್ತಾ ನಿಮ್ಗೆ? ಅವರು ಕೊಡ್ತಾ ಇದಾರೆ ಅಂತ ಅವರು ಜೊತೆನೆ ನಾವು ಇದು ಮಾಡೋದು, ಮತ್ತೆ ಅಲ್ಲಿ ಹೋಗಿ ಸುಮ್ನೆ ಇದ್ ಮಾಡೋದು ನಾವು ಮಾಡಲ್ಲ. ಓಕೆನಾ? ಸೊ ಅವ್ರಿಂದ ನಾವು ಎಲ್ಲಿ ಯಾವ ತರ ಇರ್ಬೇಕು ನಾವು ಪತ್ರಿ ಸರ್ ಹೇಳ್ತಾರೆ. ಯಾರ ಮನೆಯಲ್ಲಿ ಅವ್ರು ಮಾಂಸ ತಿಂತಾ ಇದಾರೋ ಇಲ್ಲ ಇದೆಯಲ್ಲ, ನಾನು ಹೋಗಲ್ಲ ಅವ್ರ ಮನೆಗೆ ಅಂತ. ಸೊ ಅಲ್ಲಿ ಏನಂದ್ರೆ ನಾವು ಎಷ್ಟುವರೆಗೂ ಯಾರು ನಮ್ಗೆ ಏನ್ ಮಾಡ್ತಿದ್ರು, ಎಷ್ಟುವರೆಗೂ ಇರ್ಬೇಕು ಅಷ್ಟಿರ್ಬೇಕು, ನಮ್ ಶತ್ರುತ್ವ ಇರಬಾರ್ದು. ವಿವೇಕಾನಂದ ಆದ್ರಿ, ರಾಮಕೃಷ್ಣ ಪರಮಹಂಸ ಯಾರು ಹೇಳಿದ್ರು ಸತ್ಯ ಒಂದೇ ಮೇಡಮ್. ಇವಾಗ ಅವರು ಏನೋ ಮಾಡಿದ್ದಾರೆ ಅಂತ ನಾವು ರಿವೆಂಜ್ ತಗೊಳ್ಳೋದು, ಶತ್ರುತ್ವ ನಾವು ಮಾಡಲ್ಲ. ಆದ್ರೆ ನಾವು ಮೌನದಲ್ಲಿ ಇರ್ತೀವಿ. ಸರಿ ಮೇಡಮ್. ಅರ್ಥ ಆಯ್ತಾ? ನಾವು ಅಲ್ಲಿ ಯಾವ ತರ ಇರ್ಬೇಕು, ಎಷ್ಟು ತರ ಯಾರು ಇರ್ಬೇಕು ಅಷ್ಟೇ ಫ್ರೆಂಡ್ಶಿಪ್ ಮಾಡ್ತಾ ಅಷ್ಟೇ ಇರ್ತೀವಿ ಅಷ್ಟೇ. ಆದ್ರೆ ಶತ್ರುತ್ವದಿಂದ ನೋಡೋದು, ಅವರು ಇವ್ರು ಬೈದಿದ್ದಾರೆ, ಇವ್ರು ನಮ್ಗೆ ಶತ್ರು ಅಂತ ನಾವು ಭಾವನೆ ತಗೋಬಾರ್ದು. ಆ ಭಾವನೆ ಯಾವೊಂದು ಯೋಗಿದಲ್ಲಿ ಇರಲ್ಲ. ನಾವು ನೋಡಿದ್ರೆ ಜೀಸಸ್ ಆಗ್ಲಿ, ಸಾಯಿಬಾಬಾ ಇರ್ಲಿ, ವಿವೇಕಾನಂದ ಇರ್ಲಿ, ರಾಮಕೃಷ್ಣ ಪರಮಹಂಸ, ಅವ್ರು ಶತ್ರುತ್ವ ಇಲ್ಲ. ಅವ್ರು ಅವಮಾನ ಮಾಡ್ಬಿಟ್ಟಿದ್ದಾರೆ, ಈ ತರ ನಮ್ನ ಕಷ್ಟ ಕೊಟ್ಟಿದ್ದಾರೆ ಅಂತ ಶತ್ರುತ್ವ ಇರಲ್ಲ. ಅವ್ರು ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ. ಅದು ಶತ್ರು ಆಗ್ಲಿ ಮಿತ್ರ ಆಗ್ಲಿ, ಯಾರೇ ಏನು ಮಾಡಿದ್ರು ಅವ್ರು ಸಮಾನ ಸ್ಥಿತಿದಲ್ಲಿ ನೋಡ್ತಾರೆ. ಆದ್ರೆ ಎಲ್ಲಿ ಯಾವ ತರ ಇರ್ಬೇಕು, ನಾವು ಇವಾಗ ಯಾರಿಗ ಇಷ್ಟ ಇಲ್ಲ ಅಲ್ಲಿ ಹೋಗಲ್ಲ ನಾವು, ಅವ್ರ ಜೊತೆ ನಾವು ಸಾಂಗತ್ಯ ಮಾಡಲ್ಲ ನಾವು. ಆದ್ರೆ ಅವ್ರ ಮೇಲೆ ದ್ವೇಷದಲ್ಲಿ ರಿವೆಂಜ್ ತಗೊಳ್ಳಲ್ಲ. ಆದ್ರೆ ಅವ್ರು ಸಹಾಯಕ್ಕೆ ಬಂದ್ರೆ, ಇಲ್ಲ ಮೇಡಮ್ ನಮ್ಗೆ ತಿಳಿಸಿ, ನಾವು ತಿಳ್ಕೊಂಡಿದ್ರೆ ನಾವು ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀವಿ, ನಾವು ಸಹಾಯ ಮಾಡ್ತೀವಿ. ನಾವು ಅವ್ರಿಗೆ ಇಷ್ಟ ಇಲ್ಲ ಅನ್ಕೋತ ದೂರ ಇರ್ತೀವಿ. ನಮ್ಮಿಂದ ಅವ್ರ ಕಷ್ಟ ಆಗ್ತಿದೆ ಅನ್ಕೋ ನಾವು ದೂರ ಇರ್ತೀವಿ, ಮಕನೂ ತೋರ್ಸಲ್ಲ. ಓಕೆ ನಿಮ್ಗೆ ಇಷ್ಟ ಆಗಿಲ್ಲ, ನಮ್ ಕೆಲ್ಸ ನಾವು ಮಾಡ್ಕೊಳ್ತೀವಿ ಅಂತ ನಾವು ಹೋಗಿ ನಮ್ ಕೆಲ್ಸ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ ಮೇಡಮ್? ಸೊ ಅದು ಮೇಡಮ್. ಯಾಕಂದ್ರೆ ನಾನು ವಿವೇಕಾನಂದ್ರದ್ದು ತುಂಬಾ ನಾನು ಇಷ್ಟ ಪಡ್ತೀನಿ ಮೇಡಮ್. ಅವ್ರ ಪುಸ್ತಕಗಳನ್ನೆಲ್ಲ ತುಂಬಾ ಓದಿದ್ದೀನಿ. ನನ್ ಮಗನಿಗೂ ನಾನು ಅವ್ರ ಹೆಸರನ್ನ ಇಟ್ಟಿದ್ದೀನಿ ವಿವೇಕ್ ಅಂತ. ನಂಗೆ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ನಾನು ಅವ್ರ ಕೆಲವು ಪುಸ್ತಕಗಳಲ್ಲಿ ಓದಿದ್ದೆ ಅಲ್ಲ, ಅದಕ್ಕೋಸ್ಕರ ನಾನು ಅವರು ತುಂಬಾ ಧ್ಯಾನ ಎಲ್ಲ ಮಾಡ್ತಾ ಇದ್ರಲ್ಲ, ಅವ್ರದ್ದು ಯಾವ ತರ ಸ್ಪಿರಿಚುವಲ್ ಲೈನ್ ಇತ್ತು ಅಂತ ನಾನು ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿದೆ, ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅವರು ಕೆಲವು ಪುಸ್ತಕಗಳಲ್ಲಿ ಕೆಲವು ಥಾಟ್ಸ್ ಅಲ್ಲಿ ಬರ್ದಿದ್ರಲ್ಲ, ನಮ್ಗೆ ಅವಮಾನ ಆಗಿರೋ ಕಡೆ ಚಪ್ಲಿ ಏನು ಬಿಡ್ಬಾರ್ದು, ನಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತಲ್ಲ ನಾವಲ್ಲಿ ನಿಂತ್ಕೋಬಾರ್ದು, ಅದೆಲ್ಲ ಬರ್ತಿದಾರಲ್ಲ ಮೇಡಮ್. 100% ನಾವ್ ಯಾವಾಗ್ಲೂ ನಾವು ಕಡಿಮೆ ಮಾಡ್ಕೋಬಾರ್ದು. ಸೊ ನಮ್ಮ ಅವಸರನ ಅಲ್ಲಿ ನಾವು ಮಾಡ್ತೀವಿ ಮೇಡಮ್. ಎಲ್ಲಿ ಅವಸರ ಇಲ್ಲ ಸುಮ್ನೆ ಹೋಗ್ಬಿಡ್ತೀವಿ ಅಷ್ಟೇ, ನಮ್ಗೇನು ಇದು ಬೇಕಾಗಿಲ್ಲ. ಅದು ಸರಿ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್, ನಿಮ್ದು ಆನ್ಸರ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಅದ್ಭುತವಾಗಿ ಮೇಡಮ್ ಈಗಾಗಲೇ ನಮಗೂ ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾರೆ. ಸೊ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಖಂಡಿತವಾಗಿ ಸ್ನೇಹಿತರೆ. ಸೊ ರೈಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ತಮಗೆ. ಯಾಕಂದ್ರೆ ಅದ್ಭುತವಾದ ಜ್ಞಾನ ಮತ್ತೆ ಪ್ರಶ್ನೋತ್ತರ ಸಮಯ ನಡೆಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವಕಾಶ ಕೊಟ್ಟಿರೋಕ್ಕೆ ನಿಮ್ಗೆ, ಇಲ್ಲಿ ಎಲ್ಲ ಮಾಸ್ಟರ್ಸ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಮಾಸ್ಟರ್ಸ್. ಯಾಕಂದ್ರೆ ನಾವು ಕಲ್ತ್ಕೊಳ್ತೀವಿ, ನಾವು ಗೊತ್ತಿರೋದು ನಿಮ್ಗೆ ನೀವ್ ಹೇಳಿದ್ದು ನಾವು ಕಲ್ತ್ಕೊಳ್ತೀವಿ. ಸೊ ಪರಸ್ಪರ ಇಲ್ಲಿ ನಾವು ಒಬ್ಬರಿಂದ ಒಂದು ಕಲ್ತ್ಕೊಳ್ಳಕ್ಕೆ ಬಂದಿದ್ದೀವಿ ಮಾಸ್ಟರ್ಸ್. ಏನೋ ನಮ್ಗೆಲ್ಲಾನು ಪೂರ್ಣ ಇನ್ನ ಸತ್ಯ ಗೊತ್ತಿಲ್ಲ, ತಿಳ್ಕೊಳ್ತಾ ಇದ್ವಿ, ಏನೋ ಗೊತ್ತು ಸ್ವಲ್ಪ. ಇನ್ನ ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳಕ್ಕೆ ನಾವು ಯಾವಾಗ್ಲೂ ರೆಡಿ ಇರ್ತೀವಿ. ಸೊ ನಿಮ್ಮಿಂದಾನೇ ಇವತ್ತು ಎಷ್ಟೊಂದು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಸೊ ತುಂಬಾ 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 ಥ್ಯಾಂಕ್ಸ್ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.